ಹಲೋ ಇವನ್ ಈ ಒಂದು ವಿಡಿಯೋ ನಮ್ಮ ಲ್ಯಾಂಡ್ಸ್ವೇರ್ ಎಕ್ಸಾಮ್ಗೆ ಪ್ರಿಪೇರ್ ಆಗ್ತಿರುವಂಥ ಆಸ್ಪಿರೆಂಟ್ಸ್ಗೆ ಯೂಸ್ಫುಲ್ ಆಗೋಂಥ ಒಂದು ವಿಡಿಯೋ ಆಗಿರುತ್ತೆ. ಸೊ ಈ ವಿಡಿಯೋದಲ್ಲಿ ಸಾಲ್ವ್ ಮಾಡೋಂಥ ಪ್ರಶ್ನೆಗಳೆಲ್ಲ ಎಕ್ಸಾಮ್ ಪಾಯಿಂಟ್ ಆಫ್ ಇಂದ ಭಾಳ ಇಂಪಾರ್ಟೆಂಟ್ ಆಗಿರ್ತವೆ. ಸೊ ಇವೆಲ್ಲ ಸ್ಟೂಡೆಂಟ್ಸ್ ಕ್ವಶನ್ಸ್ ಆಗಿರ್ತವೆ. ಸೊ ನನಗೆ ಇಲ್ಲಿವರೆಗೊಂದು 100-120 ಪ್ರಶ್ನೆಗಳು ಬಂದಿದ್ದಾವೆ. ಆ 120 ಪ್ರಶ್ನೆಗಳಲ್ಲಿ ಕೆಲವು ಇಂಪಾರ್ಟೆಂಟ್ ಅನ್ಸಿರೋ ಕ್ವಶನ್ಸ್ನ ನಾನು ತೊಗೊಂಡಿದ್ದೀನಿ. ಸೊ ಇವುಗಳು ರೀಸೆಂಟಾಗಿ KPSC ಎಕ್ಸಾಮ್ ನಡೆಸಿದೆಯಲ್ಲ, ಆ ಎಕ್ಸಾಮ್ನಲ್ಲಿ ಬಂದಿರೋಂಥ ಕ್ವಶನ್ಸ್ನೂ ಆಗಿದ್ದಾವೆ. SDD ಎಕ್ಸಾಮ್ ಆಗಿರ್ಬೋದು, KS ಎಕ್ಸಾಮ್ ಆಗಿರ್ಬೋದು, ಅಥವಾ ರೀಸೆಂಟಾಗಿ ನಡೆದಿರುವಂಥ ನಾನ್ ಟೆಕ್ನಿಕಲ್ ಹಾಗೂ ಟೆಕ್ನಿಕಲ್ ಎಕ್ಸಾಮ್ಸಲ್ಲಿ ಬಂದಿರುವಂಥ ಕ್ವಶನ್ಸ್ ಆಗಿದ್ದಾವೆ. ಸೊ ಮೊದಲ ಪ್ರಶ್ನೆ ಏನಿದೆ ಅಂತ ನೋಡೋಣ. ಸೊ ಇಫ್ x - y - z = 7, xyz = 6 and x² + y² + z² = 85, then what is the value of 1/y + 1/z - 1/x? ಸೊ ನಮ್ಗೆ ಯಾವುದರ ಬೆಲೆ ಕೇಳ್ತಾನೆ, ಇದರ ಬೆಲೆ ಕೇಳ್ತಾನೆ. ಇಲ್ಲ ನಮಗೆ ಕೆಲವೊಂದು ಕಂಡೀಷನ್ಸ್ ಕೊಟ್ಟಿದ್ದಾರೆ. ಸೊ ಈ ಕಂಡೀಷನ್ಸ್ನ ಯೂಸ್ ಮಾಡಿಕೊಂಡು ಇದರ ಒಂದು ವ್ಯಾಲ್ಯೂನ ಫೈಂಡ್ ಔಟ್ ಮಾಡಬೇಕು. ಸೊ ನಿಮಗೆ ಈ ಥರ ಕೇಳಿದ್ದಾರೆ ಅಪ್ಪ ಅಂತಂದರೆ ನೀವು ನಿಮ್ಮ ಮೈಂಡ್ಗೆ ಫಸ್ಟ್ ಬರಬೇಕಾಗಿದ್ದಾರೆ ಅಂದರೆ ಸ್ಟ್ಯಾಂಡರ್ಡ್ ಐಡೆಂಟಿಟೀಸ್ ಬರಬೇಕು. ಸ್ಟ್ಯಾಂಡರ್ಡ್ ಐಡೆಂಟಿಟೀಸ್ ಯಾವ ಥರದ್ದು ಅಂತಂದರೆ ಈ a - b ಹೋಲ್ ಸ್ಕ್ವೇರ್ ಆಗಿರ್ಬೋದು, ಅಥವಾ a + b ಹೋಲ್ ಸ್ಕ್ವೇರ್ ಆಗಿರ್ಬೋದು, ಅಥವಾ a + b ಹೋಲ್ ಕ್ಯೂಬ್ ಆಗಿರ್ಬೋದು, ಅಥವಾ a - b ಹೋಲ್ ಕ್ಯೂಬ್ ಆಗಿರ್ಬೋದು, ಅಥವಾ a + b + c ಹೋಲ್ ಸ್ಕ್ವೇರ್ ಆಗಿರ್ಬೋದು. ಈ ಥರ ಈ ಒಂದು ಫಾರ್ಮುಲಾಸ್ನ ನಾವೇನಂತ ಹೇಳ್ತೀವಿ ಅಂದರೆ ಸ್ಟ್ಯಾಂಡರ್ಡ್ ಐಡೆಂಟಿಟೀಸ್ ಅಂತ ಕರಿತೀವಿ. ಬಟ್ ಇಲ್ಲಿ ಕೇಳಿರುವಂಥ ಪ್ರಶ್ನೆಗೆ ಸಂಬಂಧಪಟ್ಟಂಥ ಸ್ಟ್ಯಾಂಡರ್ಡ್ ಐಡೆಂಟಿಟಿ ಇವುಗಳೆಲ್ಲ ನಾನಿಲ್ಲಿ ಬರಿತೀನಿ, ಅದು ನಮ್ಮ ಸ್ಟ್ಯಾಂಡರ್ಡ್ ಐಡೆಂಟಿಟಿ ಆಗಿರುತ್ತೆ. ಅಂದರೆ KPSC ಅವನು ಈ ಥರ ಸ್ಟ್ಯಾಂಡರ್ಡ್ ಐಡೆಂಟಿಟಿ ಮೇಲೆ ಕೂಡ ಫೋಕಸ್ ಮಾಡಿದ್ದಾರೆ ಅಂತ ಈ ಒಂದು ಕ್ವಶನಿಂದ ನಾವು ಅರ್ಥ ಮಾಡ್ಕೊಳ್ಬೋದು. ಸೊ ಯಾವುದಪ್ಪ ಅದು ಸ್ಟ್ಯಾಂಡರ್ಡ್ ಐಡೆಂಟಿಟಿ ಅಂದರೆ x - y - z ಹೋಲ್ ಸ್ಕ್ವಯರ್ = x - y - z ಹೋಲ್ ಸ್ಕ್ವಯರ್ = x² + y² + z² ಮೈನಸ್ 2xy ಪ್ಲಸ್ 2yz ಪ್ಲಸ್ 2zx. ಓಕೆ, ಇದು ನಮ್ಮ ಫಾರ್ಮುಲಾ ಆಗಿರುತ್ತೆ. ಈ ಒಂದು ಬೇಸಿಕ್ ಐಡೆಂಟಿಟಿಗೆ ಸಂಬಂಧಪಟ್ಟಿರುವಂಥ ಪ್ರಶ್ನೆ ನಮಗೆ ಕೊಟ್ಟಿರೋದು. ಸೊ ಹೇಗಪ್ಪ ಇದನ್ನು ಯೂಸ್ ಮಾಡ್ತೀವಿ? ಅವ್ರು ಕೇಳಿರೋದು ನೋಡಿದ್ರೆ ಫ್ರ್ಯಾಕ್ಷನ್ಸಲ್ಲಿದೆ, ಬಟ್ ಈ ಫಾರ್ಮುಲಾದಲ್ಲಿ ಫ್ರ್ಯಾಕ್ಷನ್ಸ್ ಇಲ್ವಲ್ಲ ಅಂತಂತೇಳಿ ನಿಮಗೆ ಮೈಂಡಿಗೆ ಬರುತ್ತದೆ. ಅದನ್ನು ನಾವು ಕ್ರಿಯೇಟ್ ಮಾಡ್ಕೊಳ್ಬೇಕು. ಹೇಗೆ ಕ್ರಿಯೇಟ್ ಮಾಡ್ತೀನಿ ಅಂತೇಳಿ ನಿಮಗೆ ತೋರಿಸ್ಕೊಡ್ತೀನಿ ನೋಡಿ. ಸೊ ಇವಾಗ ಇದರಲ್ಲಿ ನಮಗೆ ಏನು ಕೊಟ್ಟಿದ್ದಾರೆ ಡಾಟಾದ ನೋಡಿ. x - y - z ನಮ್ಗೆ ಕೊಟ್ಟಿದ್ದಾರೆ. ಇಲ್ಲಿ x - y - z ವ್ಯಾಲ್ಯೂ ಕೊಟ್ಟಿದ್ದಾರೆ. ಎಷ್ಟದು 7² ಯಾಕಂದರೆ ಇಲ್ಲಿ 7 ಆಗ್ತೀರಾ, 7² ಇದೆ, 7² ಆಯಿತು. ನೆಕ್ಸ್ಟ್ ಅದಾಗಿ ನಂತರ x + y x² + y² + z² ಕೊಟ್ಟಿದ್ದಾರೆ. ಎಷ್ಟು 85 ಅಂತ ಕೊಟ್ಟಿದ್ದಾರೆ. 85 ಅಂತ ಆಗ್ಬೋದು. ಇಲ್ಲಿದೆ ನಾನು ಹಾಕಿದ್ದೆ x - y - z ಹಾಕಿದ್ದೀನಿ. ಅದಾದ ನಂತರ x² + y² + z² ವ್ಯಾಲ್ಯೂ ಕೊಟ್ಟಿದ್ದಾರೆ, ಅದನ್ನು ಸಬ್ಸ್ಟಿಟ್ಯೂಷನ್ ಮಾಡಿದ್ದೀನಿ. ಮೈನಸ್ ಇಲ್ಲಿಗ ಪ್ರತಿ ಟರ್ಮಲ್ಲೂ ಫಸ್ಟ್ ಟರ್ಮ್, ಸೆಕೆಂಡ್ ಟರ್ಮ್, ಥರ್ಡ್ ಟರ್ಮ್, ಟೋಟಲ್ 3 ಟರ್ಮ್ಸಲ್ಲಿ ಕಾಮನ್ ಆಗಿರುವಂಥ ವ್ಯಾಲ್ಯೂ ಯಾವುದಿದೆ? 2 ಕಾಮನ್ ಇದೆ. ನಾನೇನು ಮಾಡ್ತೀನಿ ಅಂದರೆ ಈ ಎಂಟೈರ್ ಎಕ್ಸ್ಪ್ರೆಷನಿಂದ -2ನ ಹಾಗೂ ಇಲ್ಲಿ x y z ಮೂರಲ್ಲೂ ಇಲ್ಲ, ಕಾಮನ್ ಆಗಿ ಇದ್ದಿದ್ರೆ ನಾನು ತೆಗಿಬೋದು. ಬಟ್ ಕಾಮನ್ ಆಗಿ ಇಲ್ವಲ್ಲ, ಕಾಮನ್ ಆಗಿ ಇಲ್ಲದೆ ಇದ್ದರೂ ನಾನು ಏನು ಮಾಡ್ತೀನಿ, x y z ಕಾಮನ್ ಆಗಿ ತೆಗಿತೀನಿ. ಕಾಮನ್ ಆಗಿ ತೆಗೆದಾಗ ಈ ಟರ್ಮಲ್ಲಿ ನಮಗೆ x y z ಒಳಗಡೆ ಏನೇನಿದಾವೆ ನೋಡಿ ಎಲಿಮೆಂಟ್ಸು, x ಮತ್ತು y ಇದೆ. ಇಲ್ಲದೇ ಇರೋದು ಯಾವುದು z ಅಲ್ವಾ. ಸೊ ಅದು ಕೆಳಗಡೆ ಬರಬೇಕು. ಎಲ್ಲಿ ಕೆಳಗಡೆ ಬರುತ್ತೆ. ಸಿಮಿಲರ್ ಆಗಿ ನಾನು ಇಲ್ಲಿ ಯಾಕೆ ಅಂದರೆ ಇಲ್ಲಿ ನೋಡಿ ನೆಗೆಟಿವ್ ತೆಗೆದಿದ್ದೀವಿ. ನೆಗೆಟಿವ್ ತೆಗೆದಾಗ ಈ ಟರ್ಮ್ ಏನಾಗುತ್ತೆ? ಪಾಸಿಟಿವ್ ಆಗುತ್ತೆ. ಹೌದಾ, ಇದು ಪಾಸಿಟಿವ್ ಆಯಿತು. ಸಿಮಿಲರ್ ಆಗಿ ನೆಗೆಟಿವ್ ಕಾಮನ್ ತೆಗೆದಾಗ ಇದು ಪಾಸಿಟಿವ್ ಇರೋದು ಏನಾಗುತ್ತೆ? ನೆಗೆಟಿವ್ ಆಗುತ್ತೆ. x y z ತೆಗೆದಿದ್ದೀನಿ. ಇಲ್ಲಿರೋದೇನು y z ಇದೆ, ಇಲ್ಲದಿರೋದು ಯಾವುದು x ಅಲ್ಲೋ ಅದು ಕೆಳಗಡೆ ಬರೀರಿ. ಸಿಮಿಲರ್ ಆಗಿ ನೆಗೆಟಿವ್ನ ಕಾಮನ್ ತೆಗೆದಿದ್ದೀನಲ್ವಾ, ಇಲ್ಲಿ ಪಾಸಿಟಿವ್ ಬರಲ್ಲ, ನೆಗೆಟಿವ್ ಬರುತ್ತೆ. ಇಲ್ಲೊಂದು ಮಿಸ್ಟೇಕ್ ಮಾಡಿದ್ದೀನಿ. ಇದು ಫಾರ್ಮುಲಾದಲ್ಲಿರೋದು ಈ ಥರ ಮೈನಸ್ಸು ಪ್ಲಸ್ಸು ಮೈನಸ್. ಸೊ ನೆಗೆಟಿವ್ ಕಾಮನ್ ತೆಗೆದಿದ್ದೀನಿ. ಸೊ ಈ ಟರ್ಮ್ ಏನಾಗಬೇಕು? ಪಾಸಿಟಿವ್ ಆಗಬೇಕು. ಅದಾಗಿ ನಂತರ ಇದರೊಳಗಡೆ ಏನು ಕಾಮನ್ ತೆಗೆದಿದ್ದೀನಿ? 2 ಕಾಮನ್ ತೆಗೆದಿದ್ದೀನಿ. 2 ಬಂದಿದೆ. ಇನ್ನು x ಮತ್ತು y z ಕಾಮನ್ ತೆಗೆದಿರೋ ಕಾರಣದ ಇದರಲ್ಲಿ ಇಲ್ಲದೆ ಇರೋದು ಯಾವುದು? x ಮತ್ತು z ಇದೆ, y ಇಲ್ಲ. ಹಾಗಾಗಿ 1/y ಅಂತ ಬರ್ಕೊಳ್ಳಿ. ಇಷ್ಟೇ ನೋಡ್ರಪ್ಪ, ಮುಗಿದೇ ಹೋಯ್ತು. ಈಗ 7² ಎಷ್ಟಾಯಿತು? 49 = 85 ಮೈನಸ್ 2 ಇಂಟು x y z ಡಾಟಾದಲ್ಲಿ ಕೊಟ್ಟಿದ್ದಾರೆ 6. ಇನ್ನು ಇದನ್ನ ಸ್ವಲ್ಪ ಸ್ಟ್ಯಾಂಡರ್ಡಾಗಿ ಅರೇಂಜ್ ಮಾಡಿ. ಅವ್ರು ಏನು ಕೇಳಿದಾರಲ್ಲ ಅದಕ್ಕೆ ತಕ್ಕಂತೆ ನಾನು ಅರೇಂಜ್ ಮಾಡ್ತಾ ಇದ್ದೀನಿ. 1/y ಪಾಸಿಟಿವ್ 1/y ತಾನೇ ಅಲ್ಲಿ ಕೇಳಿರೋದು. ಇಲ್ಲಿ ಪಾಸಿಟಿವ್ 1/y ಇದಾವನ, ಪಾಸಿಟಿವ್ 1/y ಫಸ್ಟ್ ಬರ್ಕೊಳ್ಳಿ. ನೆಕ್ಸ್ಟ್ ಪ್ಲಸ್ 1/z ಇದೆ ತಾನೆ, ಪ್ಲಸ್ 1/z ಇಲ್ಲಿದೆ, ಅದನ್ನು ನಾನು ಇಲ್ಲಿ ಬರ್ಕೊಳ್ತೇನೆ ನೋಡಿ. ಮುಂದೆ ಏನಿಲ್ಲ ಅಂದರೆ ಪ್ಲಸ್ ಇದೆ ಅಂತ ಅರ್ಥ. ಇಲ್ಲಿ ಮುಂದೆ ಪ್ಲಸ್ ಇದೆ, ಇಲ್ಲಿ ಬರೆದ್ರು ಒಂದೇ ಬರೀದೇ ಇದ್ರು ಒಂದೇ, ಯಾಕಂದರೆ ಪ್ಲಸ್ ಇದೆ ಅಂತ ಅರ್ಥ. 1/z ಮೈನಸ್ 1/x. ಈಗ ಇದನ್ನು ಸಿಮ್ಯುಲೇಷನ್ ಮಾಡಿದರೆ ಇನ್ನು ನಮಗೆ ಅವ್ರು ಕೇಳಿದ್ದಾರೆ ಅದು ಬಂದಂಗೆ. ಸೊ 85ನ ಆ ಕಡೆ ಸೆಂಡ್ ಮಾಡಿ. 49 - 85 = 2 ಇಂಟು 6 ಎಷ್ಟಾಯಿತು? 12 ಆಯಿತು. ಸೊ ಇದ್ರ ವ್ಯಾಲ್ಯೂ ಎಷ್ಟು? 1/y ಪ್ಲಸ್ 1/z ಮೈನಸ್ 1/x. ಸೊ ಇಲ್ಲಿಂದ 49 - 85 ಎಷ್ಟಾಗುತ್ತೆ? -36 ಆಗುತ್ತೆ. -12 1/y ಪ್ಲಸ್ 1/z
ಮೈನಸ್ 1/x. ನಿಮಗೆ ಬೇಗನೆ ಶಾರ್ಟಾಗೆ ಮಾಡ್ಬೋದು. ನಿಮಗೆ ಈ ಶಾರ್ಟಾಗಿ ಅಂದರೆ ಹೆಂಗೆ ಮಾಡ್ತೀರಾ, 49 ಸ್ಕ್ವೇರು ಮೈನಸ್ 85 ಈ ಕಡೆ ಬಂದುಬಿಡಲಿ, 12 ಕೆಳಗಡೆ ಬಂದುಬಿಟ್ರು. ಅಲ್ಲಿಗೆ ಡೈರೆಕ್ಟಾಗಿ ಎರಡೇ ಸ್ಟೆಪ್ಗೆ 3 ಸ್ಟೆಪ್ನ ಸ್ಕಿಪ್ ಮಾಡ್ಬೋದು. ಸೊ ಅದು -12 ಕೆಳಗಡೆ ಬಂದರೆ ಹೆಂಗಾಗುತ್ತೆ, -36 ಡಿವೈಡೆಡ್ ಬೈ -12 ಇಸ್ ಈಕ್ವಲ್ ಟು 1/y ಪ್ಲಸ್ 1/z ಮೈನಸ್ 1/x. ಸೊ 12 1 12 3 ನೆಗೆಟಿವ್ ಎರಡರಲ್ಲೂ ಕ್ಯಾನ್ಸಲ್ ಆಯಿತಾ. ಇನ್ನು ಫೈನಲ್ ಆಗಿ ಸೊಲ್ಯೂಷನ್ ಏನಾಯಿತು, ಈ ಕಡೆ 3 ಉಳಿತು, ಆ ಕಡೆ ಏನಿದೆ 3. ಯಾಕೆ 3/1 ಅಂದರೆ ಎಷ್ಟು, 3. 1/y ಪ್ಲಸ್ 1/z ಮೈನಸ್ 1/x. ಫೈನಲ್ ಆಗಿ ನಾವು ರೈಟ್ ಸೈಡಲ್ಲಿರೋದನ್ನು ಲೆಫ್ಟ್ ಸೈಡಲ್ಲಿ ಬರ್ಕೊಂಡ್ರೆ 1/y ಮೈನಸ್ 1/z ಮೈನಸ್ 1/x ಪ್ಲಸ್ 1/z ಪ್ಲಸ್ 1/y ಪ್ಲಸ್ 1/z ಮೈನಸ್ 1/x ಇಸ್ ಈಕ್ವಲ್ ಟು ಎಷ್ಟು ಆನ್ಸರು 3. ಇದಕ್ಕೆ ಉತ್ತರ ಏನಾಗಬೇಕು, ಆಪ್ಷನ್ ಸಿ ಉತ್ತರ ಆಗಬೇಕು. ಇಷ್ಟೇ. ಸೊ ನಿಮಗೆ ಈ ಎಕ್ಸಾಮ್ ಪಾಯಿಂಟ್ ಆಫ್ ಇಂದ ನೋಡಿಕೊಂಡ್ರೆ ಈ 3 ಸ್ಟೆಪ್ಸ್ನ ಸ್ಕಿಪ್ ಮಾಡ್ಬೋದು, ಈ 4 ಸ್ಟೆಪ್ನ ಸ್ಕಿಪ್ ಮಾಡ್ಬೋದು. ಹೆಂಗೆ 49 ಆಗುತ್ತೆ, ಇದು 7 ಸ್ಕ್ವೇರ್, 49 ಮೈನಸ್ 85 ಡೈರೆಕ್ಟಾಗಿ -36 ಬರೀರಿ. ಇದು ಎಕ್ಸ್ನ XYZ ಸಬ್ಸ್ಟಿಟ್ಯೂಷನ್ ಮಾಡಿದ್ರೆ ಎಷ್ಟಾಗುತ್ತೆ, 2 × 6 12 ಆಗುತ್ತೆ, -36 ಡಿವೈಡೆಡ್ ಬೈ 12 ಅಂತ ಡೈರೆಕ್ಟಾಗಿ ನೇರವಾಗಿ ಇಲ್ಲಿಗೆ ಬರಿಬೋದು. ಇಲ್ಲಿ ಮೈನಸ್ ಕ್ಯಾನ್ಸಲ್, 2 12 1 12 3 ಕ್ಯಾನ್ಸಲ್ ಆಗುತ್ತೆ, 3 ಅಂತ ಬರುತ್ತೆ ಅಂತ ಡೈರೆಕ್ಟಾಗಿ ನೀವು ಬರ್ಕೊಳ್ಬೋದು. ಓಕೆ, ನಿಮಗೆ ಜಸ್ಟ್ ಬ್ರೀಫಾಗಿ ಎಕ್ಸ್ಪ್ಲನೇಷನ್ ಇರಲಿ ಅಂತಂತೇಳಿ ಈ ಥರ ಮಾಡಿದರೆ. ನೆಕ್ಸ್ಟ್ ಪ್ರಶ್ನೆ ಕಡೆ ಹೋಗೋಣ. ಸೊ ಎರಡನೇ ಪ್ರಶ್ನೆ ನೋಡಿ ಈ ಥರ ಇದೆ. ಇಫ್ ದಿ ಸಮ್ ಆಫ್ 5 ನಂಬರ್ಸ್ ದಟ್ ಆರ್ ಇನ್ AP is 65. If the sum of 5 numbers that are in AP is 65 and the difference between second and fifth term is 9, what is the sum of the second and fourth term ಅಂತ ಕೇಳ್ತಾರೆ. ಸೊ ಈ ಒಂದು ಕ್ವಶನ್ನು ಯಾವ ಚಾಪ್ಟರ್ ಅಂತ ನೀವು ರೆಕಗ್ನೈಸ್ ಮಾಡೋದಾದರೆ ಅರ್ಥಮೆಟಿಕ್ ಪ್ರೋಗ್ರೆಷನ್ ಅನ್ನೋ ಒಂದು ಕ್ವಶನ್ ಆಗಿರುತ್ತೆ. ಸೊ ನಮ್ಮ ಲ್ಯಾಂಡ್ ಸರ್ವೇರ್ ಸಿಲೆಬಸಲ್ಲಿ ಏನು ಕೊಟ್ಟಿದ್ದಾನಲ್ಲ ಅದರಲ್ಲಿ ಸೀಕ್ವೆನ್ಸ್ ಅಂತ ಚಾಪ್ಟರ್ ಏನಿದೆಯಲ್ಲ ಆ ಸೀಕ್ವೆನ್ಸ್ ಚಾಪ್ಟರ್ನ ಒಂದು ಸಂಬಂಧಪಟ್ಟಂಥ ಪ್ರಶ್ನೆ ಇದೆ. ಸೊ ಇಲ್ಲಿ ನೋಡಿ ನಿಮಗೆ ಫಸ್ಟು AP ಸೀಕ್ವೆನ್ಸ್ ಯಾವ ಥರ ಇರುತ್ತೆ ಅಂತ ನಿಮ್ಗೆ ಗೊತ್ತಿರಬೇಕು. AP ಸೀಕ್ವೆನ್ಸ್ ಯಾವ ಥರ ಇರುತ್ತೆ, ಯಾವ ಥರ ಇರುತ್ತೆ, A ಪ್ಲಸ್ D, A ಪ್ಲಸ್ 2D, A ಪ್ಲಸ್ 3D ಆ್ಯಂಡ್ ಸೋ ಆನ್, ಹೀಗೆ ಹೋಗ್ತಿರುತ್ತೆ. ಇದರಲ್ಲಿ ಇದು ಫಸ್ಟ್ ಟರ್ಮ್ ಆಗಿರುತ್ತೆ, ಇದು ಸೆಕೆಂಡ್ ಟರ್ಮು, ಇದು ಥರ್ಡ್ ಟರ್ಮು, ಇದು ಫೋರ್ತ್ ಟರ್ಮು, ಫಿಫ್ತ್ ಟರ್ಮು ಆ್ಯಂಡ್ ಸೋ ಆನ್ ಹೋಗ್ತಿರುತ್ತೆ. ಇಲ್ಲಿ ನಮಗೆ ಫಸ್ಟು ಸ್ಟೇಟ್ಮೆಂಟಲ್ಲಿ ನೀವು ನೋಡಿದಾಗ ಸಮ್ ಆಫ್ 5 ನಂಬರ್ಸ್ ದಟ್ ಆರ್ ಇನ್ AP is 65. ಇಫ್ ದಿ ಸಮ್ ಆಫ್ 5 ನಂಬರ್ಸ್ ದಟ್ ಆರ್ ಇನ್ AP ಅಂದರೆ ಇವಾಗ 5 ಸಂಖ್ಯೆಗಳಿದ್ದಾವೆ, 5 ಸಂಖ್ಯೆಗಳು AP-ನಲ್ಲಿದ್ದಾವೆ, ಆ ಸಂಖ್ಯೆಗಳ ಸಮ್ ಎಷ್ಟು ಅಂತ ಹೇಳಿದ್ದಾನೆ 65 ಅಂತ ಹೇಳಿದ್ದಾರೆ. ಹಾಗಿದ್ದಾಗ ಈ AP ಸೀಕ್ವೆನ್ಸಲ್ಲಿರುವಂಥ 5 ಸಂಖ್ಯೆಗಳನ್ನು ನಾನು ಆ್ಯಡ್ ಮಾಡಿದ್ರೆ ಎಷ್ಟು ಬರಬೇಕು, 65 ಬರಬೇಕು, ಹೌದಾ. ಸೊ ಹಾಗಾಗಿ ಏನು ಮಾಡೋಣ, ಫಸ್ಟ್ 5 ಸಂಖ್ಯೆಗಳನ್ನ ಆ್ಯಡ್ ಮಾಡೋಣ. ಏನೇನಾಗುತ್ತೆ ನೋಡಿ, A ಪ್ಲಸ್ D, A ಪ್ಲಸ್ 2D, A ಪ್ಲಸ್ 3D, A ಪ್ಲಸ್ 4D, ಹೌದಾ, A ಪ್ಲಸ್ 4D. ಇಲ್ಲಿಗೆ ನಮಗೆ 5 ಸಂಖ್ಯೆ ಆಯಿತು ನೋಡಿರಿ. ಫಸ್ಟು, ಸೆಕೆಂಡ್ ಟರ್ಮ್, ಥರ್ಡ್ ಟರ್ಮ್, ಫೋರ್ತ್ ಟರ್ಮ್, ಫಿಫ್ತ್ ಟರ್ಮ್, ಅಥವಾ ಫಸ್ಟ್ ಸಂಖ್ಯೆ, ಎರಡನೇ ಸಂಖ್ಯೆ, ಮೂರನೇದು, ನಾಲ್ಕನೇದು, ಐದನೇದು. ಈ 5 ಸಂಖ್ಯೆಗಳ ಮೊತ್ತ ಎಷ್ಟು ಅಂತ ಹೇಳಿದರೆ 65 ಅಂತ ಹೇಳಿದ್ದಾರೆ. ಹಾಗಿದ್ದಾಗ ಇದನ್ನು ಸಿಂಪ್ಲಿಫೈ ಮಾಡಿರಿ, ಏನು ಬರುತ್ತೆ ಅಂತ ನೋಡೋಣ. ಇಲ್ಲಿ 1 2 3 4 5 5 ಇದನ್ನು 5 ಟೈಮ್ಸ್ ಇದೆನಾ, 5 ಟೈಮ್ಸೇ. ಇಲ್ಲಿ 1 ಸಲ ಡಿ, ಇಲ್ಲಿ 2 ಸಲ ಡಿ, ಇಲ್ಲಿ 3 ಸಲ ಡಿ, ಇಲ್ಲಿ 4 ಸಲ ಡಿ, 3 ಮತ್ತು ಇದೊಂದು 5 ಒಂದು 6 ಪ್ಲಸ್ 4 ಎಷ್ಟಾಯಿತು, 10 ಡಿ ಆಯಿತು, 10 ಸಲ ಡಿ ಇದೆ, 65. ಸೊ ಇವೆರಡರಲ್ಲಿ ನನ್ನ ಕಾಮನ್ ಏನಿದೆ, 5 ಕಾಮನ್ ಇದೆ. A ಪ್ಲಸ್ 2D ಆಯಿತು ಇಸ್ ಈಕ್ವಲ್ ಟು 65. ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡಿದ್ರೆ 5 ಎಲ್ಲಿ ಬರುತ್ತೆ, ಕೆಳಗಡೆ ಬರುತ್ತೆ. ಹಾಗಾಗಿ A ಪ್ಲಸ್ 2D ಈಸ್ ಈಕ್ವಲ್ ಟು 65/5. 5 1 5 ಇನ್ನು 1 ಉಳಿಯುತ್ತೆ, 5 3 15. ಹಾಗಿದ್ದಾಗ ಏನಾಯ್ತು, ಇದು A ಪ್ಲಸ್ 2D ಈಸ್ ಈಕ್ವಲ್ ಟು 13 ಆಯಿತು. A ಪ್ಲಸ್ 2D ಈಸ್ ಈಕ್ವಲ್ ಟು 13 ಆಯಿತು. ಈಗ ಇದು ನಮಗೆ ಮೊದಲು ಬಂದಿರೋಂಥ ಎಕ್ಸ್ಪ್ರೆಷನ್, ಅಂದರೆ ಈ ಒಂದು ಡಾಟಾಯಿಂದ ಡಿರೈವ್ ಆಗಿರುವಂಥ ಎಕ್ಸ್ಪ್ರೆಷನ್ ಆಯಿತು. ನೆಕ್ಸ್ಟ್ ನೋಡೋಣ. ಇನ್ನು ನೆಕ್ಸ್ಟ್ ಸ್ಟೇಟ್ಮೆಂಟ್ ಏನು ಹೇಳಿದ್ದಾನೆ, ಡಿಫ್ರೆನ್ಸ್ ಬಿಟ್ವೀನ್ ಸೆಕೆಂಡ್ ಆ್ಯಂಡ್ ಫಿಫ್ತ್ ನಂಬರ್. ಡಿಫ್ರೆನ್ಸ್ ಬಿಟ್ವೀನ್ ಸೆಕೆಂಡ್ ಆ್ಯಂಡ್ ಫಿಫ್ತ್ ಯಾವುದಿರುತ್ತೆ, A ಪ್ಲಸ್ 4D ತಾನೇ ಬರೋದು. ಸೊ ಈ ಎರಡನೇ ಸಂಖ್ಯೆ ಮತ್ತು 5ನೇ ಸಂಖ್ಯೆಯ ಡಿಫರೆನ್ಸ್ ಎಷ್ಟು ಅಂತ ಹೇಳಿದಾನೆ, 9 ಅಂತ ಹೇಳ್ತಾನೆ. ಹಾಗಾಗಿ ಡಿಫರೆನ್ಸ್ ಆಫ್ ಸೆಕೆಂಡ್ ಟರ್ಮ್ ಅಂದರೆ A ಪ್ಲಸ್ ಡಿ ತಾನೇ, A ಪ್ಲಸ್ ಡಿ, ಡಿಫರೆನ್ಸ್ ಆಫ್ ಸೆಕೆಂಡ್, ಡಿಫರೆನ್ಸ್ ಅಂತ ಹೇಳಿರೋ ಕಾರಣ ಮೈನಸ್ ಡಿಫರೆನ್ಸ್ ಆಫ್ ಸೆಕೆಂಡ್ ಆ್ಯಂಡ್ ಫಿಫ್ತ್ ಟರ್ಮ್. ಫಿಫ್ತ್ ಯಾವುದು, A ಪ್ಲಸ್ 4D. ಎಷ್ಟಾಗುತ್ತಿದ್ದು 9. ಇದನ್ನು ಸಿಂಪ್ಲಿಫಿಕೇಷನ್ ಮಾಡಿರಿ. ಈಗ ಇದನ್ನು ಸಿಂಪ್ಲಿಫಿಕೇಷನ್ ಮಾಡಿದ್ರೆ ಬ್ರ್ಯಾಕೆಟ್ಸ್ ಓಪನ್ ಮಾಡ್ತಾ ಇದ್ದೀನಿ. A ಪ್ಲಸ್ ಡಿ ಮೈನಸ್ A ಮೈನಸ್ 4D ಈಸ್ ಈಕ್ವಲ್ ಟು 9. ಕ್ಯಾಪಿಟಲ್ A ಸ್ಮಾಲ್ A ಮೈನಸ್ ಇದು ಪಾಸಿಟಿವ್ ಮೈನಸ್ ನೆಗೆಟಿವ್ ಕ್ಯಾನ್ಸಲ್ ಆದರೆ 4 ಡಿನಲ್ಲಿ 1 ಡಿ ಹೋದರೆ 3 ಡಿ, ಬಿಗ್ಗರ್ ಇರೋದು ಮೈನಸ್, ಹಾಗಾಗಿ ಮೈನಸ್ 3D ಈಸ್ ಈಕ್ವಲ್ ಟು 9 ಬಂತು. ದೇರ್ ಫೋರ್ ಡಿ ಈಸ್ ಈಕ್ವಲ್ ಟು ಏನಾಯಿತು, -9/3. ಅಂದರೆ 3 ಕೆಳಗಡೆ ಹೋಗುತ್ತೆ ಅಂತ ಇಟ್ಕೊಳ್ಳಿ, ಕೆಳಗಡೆ ಇದ್ರೂ ಮೇಲಿದ್ದಂಗೆನಾ. 3 1 3 3 9. ಡಿ ಎಷ್ಟಾಯಿತು, -3. ಈಗ ಈ ಒಂದು ಎಕ್ಸ್ಪ್ರೆಷನಿಂದ A ವ್ಯಾಲ್ಯೂ ಫೈಂಡ್ ಔಟ್ ಮಾಡಿರಿ. ನಾವು A ಪ್ಲಸ್ 2D ಈಸ್ ಈಕ್ವಲ್ ಟು 13,
ಎ ಪ್ಲಸ್ 2 ಇಂಟು ಡಿ ಎಷ್ಟಿದೆ -3 ಇಸ್ ಈಕ್ವಲ್ ಟು 13. ಸೊ ಎ ಮೈನಸ್ 2 3s are 6 ಇಸ್ ಈಕ್ವಲ್ ಟು 13. ಎ ಇಸ್ ಈಕ್ವಲ್ ಟು 13 -6 ಈ ಕಡೆ ಬಂದರೆ +6, ಎ ಇಸ್ ಈಕ್ವಲ್ ಟು 19. ಇಷ್ಟು ಓಕೆ, ಇದಾಯಿತು. ಏನು ಬಂತು ಮತ್ತು ಡಿನೂ ಬಂತು. ಈಗ ಕೇಳಿರೋದೇನು ಕೇಳಿದಾನೆ, ವಾಟ್ ಈಸ್ ದಿ ಸಮ್ ಆಫ್ ಸೆಕೆಂಡ್ ಆ್ಯಂಡ್ ಫಿಫ್ತ್ ಟರ್ಮ್. ಸಮ್ ಕೇಳಿದಾನೆ, ಏನು ಸಮ್, ಡಿಫ್ರೆನ್ಸ್ ಅಂದಾಗ ಮೈನಸ್, ಸಮ್ ಅಂದಾಗ ಆ್ಯಡಿಷನ್. ಡಿಫರೆನ್ಸ್ ಸಮ್ ಆಫ್ ಏನಂತ ಕೇಳಿದಾನೆ, ಸೆಕೆಂಡ್ ಟರ್ಮ್ ಆ್ಯಂಡ್ ಫೋರ್ತ್ ಟರ್ಮ್. ಸೆಕೆಂಡ್ ಟರ್ಮ್ ಯಾವುದಿದು, ಫೋರ್ತ್ ಟರ್ಮ್ ಯಾವುದಿದು. ದೇರ್ ಫೋರ್ ಫೈನಲ್ ಆಗಿ ಸೆಕೆಂಡ್ ಟರ್ಮ್ ಏನು ಎ ಪ್ಲಸ್ ಡಿ ಪ್ಲಸ್ ಫೋರ್ತ್ ಟರ್ಮ್ ಏನಿದೆ ಎ ಪ್ಲಸ್ 3d ಇದೆ. ಇವೆರಡರ ಸಮ್ ಎಷ್ಟು ಅಂತ ಕೇಳ್ತಾನೆ. ಸೊ ಎ ಪ್ಲಸ್ ಎ ಎಷ್ಟು 2 ಟೈಮ್ಸ್ ಎ ಪ್ಲಸ್ ಡಿ ಪ್ಲಸ್ 3d ಎಷ್ಟಾಯಿತು 4 ಟೈಮ್ಸ್ ಡಿ. ಇದ್ರಾಗ ಸಬ್ಸ್ಟಿಟ್ಯೂಷನ್ ಮಾಡಿರಿ. 2 ಇಂಟು ಎ ಎಷ್ಟಿದೆ 19 ಪ್ಲಸ್ 4 ಇಂಟು ಡಿ ಎಷ್ಟಿದೆ -3. ಫೈನಲ್ ಆಗಿ 2 19s are 38 ಪ್ಲಸ್ ಇಂಟು ಮೈನಸ್ -4 3s are 12. ಸೊ 38 - 12 26. ಎಷ್ಟಾಯಿತು 26. ಅಂದರೆ ಆಪ್ಷನ್ ಡಿ ಪ್ರಶ್ನೆ ಗೊತ್ತು. ಇಷ್ಟೇ ನೋಡಿರಿ. ಇದು ನಿಮಗೆ ಲೆಂತಿ ಅನಿಸ್ಬೋದು, ಬಟ್ ಪ್ರಾಕ್ಟೀಸ್ ಮಾಡಿದ್ರೆ ಚಿಕ್ಕ ಕ್ವಶನ್ ಇತ್ತು. ನೆಕ್ಸ್ಟ್ ಪ್ರಶ್ನೆ ಕಡೆ ಹೋಗೋಣ. ಇನ್ನು ನೆಕ್ಸ್ಟ್ ಪ್ರಶ್ನೆ ಯಾವುದಿದೆ ಅಂದರೆ ಇದು ಪರ್ಮಿಟೇಷನ್ ಆ್ಯಂಡ್ ಕಾಂಬಿನೇಷನ್. ಇದು ವೆರಿ ಇಂಪಾರ್ಟೆಂಟ್ ಚಾಪ್ಟರ್. ಸ್ಟೂಡೆಂಟ್ಸ್ ನಂಗೆ ಭಾಳ ಜನ ಇದರಲ್ಲಿ ಕಮೆಂಟ್ ಸೆಷನಲ್ಲಿ ಮೆನ್ಷನ್ ಮಾಡ್ತಾಯಿದ್ರು, ಈ ಒಂದು ಚಾಪ್ಟರ್ ಮೇಲೆ ಪ್ರಶ್ನೆಗಳನ್ನ ಸಾಲ್ವ್ ಮಾಡಿ ಅಂತೇಳಿ. ಸೊ KPSCಯಿಂದ ರೀಸೆಂಟ್ ಎಕ್ಸಾಮಲ್ಲಿ ಬಂದಿರೋಂಥ ಪ್ರಶ್ನೆನೇ ನಾನು ತೊಗೊಂಡಿದ್ದೀನಿ ಇಲ್ಲಿ. ಹೌ ಮೆನಿ ಡಿಫ್ರೆಂಟ್ ವೇಸ್ ಕೆನ್ ದಿ ಲೆಟರ್ ವರ್ಡ್ ಅರೇಂಜಿಂಗ್ ಕ್ಯಾನ್ ಬಿ ಅರೇಂಜ್ಡ್. ಹೌ ಮೆನಿ ಡಿಫ್ರೆಂಟ್ ವೇಸ್, ಎಷ್ಟು ವಿಧಗಳಲ್ಲಿ ಈ ಅರೇಂಜಿಂಗ್ ಅನ್ನೋ ವರ್ಡನ್ನು ನಾವು ಅರೇಂಜ್ ಮಾಡ್ಬೋದು ಅಂತ ಕೇಳ್ತಾನೆ. ಹೌ ಮೆನಿ ಡಿಫ್ರೆಂಟ್ ವೇಸ್ ಕೆನ್ ದಿ ಲೆಟರ್ ಇನ್ ದಿ ವರ್ಡ್ ಅರೇಂಜಿಂಗ್ ಕ್ಯಾನ್ ಬಿ ಅರೇಂಜ್ಡ್. ಅಂದರೆ ಈ ಅರೇಂಜಿಂಗ್ ಅನ್ನೋ ವರ್ಡಲ್ಲಿರುವಂಥ ಲೆಟರ್ಸ್ನ ನಾವು ಹಿಂದೆ ಮುಂದೆ ಆ ಥರ ಮಾಡ್ಕೊಂಡು ಬರ್ಕೊಳ್ತಾ ಹೋದರೆ ಎಷ್ಟು ಡಿಫ್ರೆಂಟ್ ವೇಸಲ್ಲಿ ಬರಿಬೋದು ಅಂತ ಕೇಳ್ತಾನೆ. ಸೊ ನೋಡಿ ಹೇಗೆ ಸಾಲ್ವ್ ಮಾಡ್ಬೋದು ಈ ಥರ. ಇವೆಲ್ಲ ಸ್ಟ್ಯಾಂಡರ್ಡ್ ಕ್ವಶನ್ಸ್. ಈ ಥರ ತೊಗೊಳ್ಬೇಕು, ಜಸ್ಟ್ ಸಿಂಪಲಾಗಿ ಸಾಲ್ವ್ ಮಾಡಬೇಕು. ಸೊ ಕೊಟ್ಟಿರೋಂಥ ವರ್ಡ್ ಯಾವುದು, ARRANGING. ಫಸ್ಟ್ ಸ್ಟೆಪ್ ನೀವೇನು ಮಾಡಬೇಕಪ್ಪ, ಈ ಥರ ಪರ್ಮಿಟೇಷನ್ ಕಾಂಬಿನೇಷನ್ ಬಂದಾಗ ಈ ಥರ ವರ್ಡ್ಸ್ ಕೊಟ್ಟು ಅವುಗಳನ್ನ ಎಷ್ಟು ವಿಧಗಳಲ್ಲಿ ಅರೇಂಜ್ ಮಾಡ್ಬೋದು ಅಂತ ಕೇಳಿದ್ರೆ ಫಸ್ಟ್ ಸ್ಟೆಪ್ ನೀವೇನು ಮಾಡಬೇಕಂದ್ರೆ ಫಸ್ಟ್ ಕೌಂಟ್ ಮಾಡಿ ಎಷ್ಟು ಶಬ್ದಗಳಿದ್ದಾವೆ. 3 3 6 6 3 9. ಎಷ್ಟು ಶಬ್ದ ಇದ್ದಾವೆ 3 3 3 6 6 + 3 9 ಇದಾವೆ. ಸೊ ಫಸ್ಟ್ ಎಷ್ಟು ಲೆಟರ್ಸ್ ಇದಾವೆ ಅಂತ ಕೌಂಟ್ ಮಾಡಿದ್ರೆ ನಿಮ್ಗೊಂದು ಸಂಖ್ಯೆ ಬರುತ್ತಲ್ಲ ಅದನ್ನು ಫ್ಯಾಕ್ಟರಲ್ಲಿ ಬರೀರಿ. ಇಲ್ಲಿ ಎಷ್ಟು ಲೆಟರ್ಸ್ ಇತ್ತು 9 ಇತ್ತು, ಹೌದಾ. ಸೊ 9 ಫ್ಯಾಕ್ಟರಲ್ಲಿ ಬರೆದೆ ಡಿವೈಡೆಡ್ ಬೈ. ಈಗ ಈ ಒಂದು ಶಬ್ದದಲ್ಲಿ ಲೆಟರ್ಸ್ ಏನಿದಾವಲ್ಲ ಯಾವುದಾದ್ರೂ ಲೆಟರು ಅಂದರೆ ರಿಪೀಟ್ ಆಗಿದ್ದರೆ ಅವುಗಳನ್ನ ಒಂದು ಸಲ ಬರೀರಿ. ಇಲ್ಲಿ ಇವಾಗ ಫಸ್ಟ್ ಲೆಟರ್ ಯಾವುದಿದೆ ಎ ಇದೆ. ಎ ಎಷ್ಟು ಸಲ ರಿಪೀಟ್ ಆಗಿದೆ ನೋಡಿರಿ 1, ಇಲ್ಲೊಂದು 2. ಸೊ ಎ 2 ಸಲ ರಿಪೀಟ್ ಆಗಿದೆನಾ 2 ಫ್ಯಾಕ್ಟರಿಯಲ್. ರಿಪೀಟ್ ಆಗಿರೋದನ್ನ ಫಸ್ಟ್ ನೋಡ್ಕೊಳ್ಬೇಕು. ನೆಕ್ಸ್ಟ್ ಆರ್ ಇದೆ. ಆರ್ ಎಷ್ಟು ಸಲ ರಿಪೀಟ್ ಆಗಿದೆ ಎಡಿ ಎಂಟರ್ ವರ್ಡಲ್ಲಿ 2 ಸಲ, ಇಲ್ಲೊಂದು ಹೌದಾ. ಸೊ ಅದನ್ನು 2 ಫ್ಯಾಕ್ಟೋರಿಯಲ್. ನೆಕ್ಸ್ಟ್ ಎನ್ ಎಷ್ಟು, ಯಾಕಂದರೆ ಇಲ್ಲಿ ತೊಗೊಂಡಿದ್ದೀವಿ ತಾನೆ, ಎಷ್ಟು ಸಲ ರಿಪೀಟ್ ಆಗಿತ್ತು 2 ಸಲ. ಇದು ತೊಗೊಂಬಿಟ್ಟಿದ್ದೀವಿ, ಇದನ್ನು ಮತ್ತೆ ಕೌಂಟ್ ಮಾಡೋಂಗಿಲ್ಲ. ಇದೆರಡು ಕ್ಯಾನ್ಸಲ್ ಆಯಿತು, ಅಂದರೆ ಬಿಟ್ಬಿಟ್ರಿ. ಅದು ಆರ್ನು ನಾವು ಕೌಂಟ್ ಮಾಡ್ಕೊಂಡಿದ್ವಿ. ನೆಕ್ಸ್ಟ್ ಈಗ ಎನ್ ಎಷ್ಟು ಸಲ ಇದೆ 2 ಸಲ ಇದೆ, ಸೊ 2 ಫ್ಯಾಕ್ಟೋರಿಯಲ್. ಜಿ ಎಷ್ಟು ಸಲ ಇದೆ, ಜಿನೂ 2 ಸಲ ಇದೆ, ಎಷ್ಟು 2 ಸಲ 2 ಫ್ಯಾಕ್ಟೋರಿಯಲ್. ಐ 1 ಸಲ ಇದೆಲ್ಲ 1 ಫ್ಯಾಕ್ಟರ್ ಅಂತ ಬರೆದ್ರು ಒಂದೇ ಬರೀದಿದ್ರು ಒಂದು ಬಿಟ್ಬಿಟ್ರಿ. ಸೊ ರಿಪೀಟ್ ಆಗಿ ಇವಾಗ ಏನಾದರೂ 3 ಸಲ ರಿಪೀಟ್ ಆಗಿದ್ದರೆ 3 ಫ್ಯಾಕ್ಟರ್, 4 ಸಲ ರಿಪೀಟ್ ಆಗಿ 4 ಫ್ಯಾಕ್ಟರ್, ಹಂಗೆ ಬರ್ಕೊಳ್ತೀವಿ. ಇವಾಗ ಇದನ್ನು ಹೆಂಗೆ ಸಿಂಪ್ಲಿಫಿಕೇಷನ್ ಮಾಡ್ತೀರಾ, ನಾನು ನಿಮಗೆ ಪ್ರೀವಿಯಸ್ ಆಗಿ ಏನೋ ವೀಡಿಯೋ ಅಪ್ಲೋಡ್ ಮಾಡಿದಾಗ ಹೇಳಿದ್ದೀನಿ. ಈಗ ನನಗೆ 3 ಫ್ಯಾಕ್ಟರ್ ಇದ್ದರೆ ಹೆಂಗೆ ಬರೀತೀರಾ, 3 × 2 × 1 ಬ್ಯಾಕ್ವರ್ಡಲ್ಲಿ ಬರಿತಾ ಹೋಗ್ಬೇಕು ಎಲ್ಲಿವರೆಗೂ 1ವರೆಗೂ. ಈಗ 4 ಫ್ಯಾಕ್ಟೋರಿಯಲ್ ಇದ್ದರೆ ಹೆಂಗೆ ಬರೀತೀರಾ, 4 × 3 × 2 × 1 ಅಂತ ಬರೀಬೇಕು. ಸಿಮಿಲರಾಗಿ 9 ಫ್ಯಾಕ್ಟೋರಿಯಲ್ ಹೆಂಗೆ ಬರೀತೀರಾ, 9 × 8 × 7 × 6 × 5 × 4 × 2 × 1 1ವರೆಗೆ ಬರೀಬೇಕು, 0 ಬರೆಯೋಂಗಿಲ್ಲ, 1 ಫ್ಯಾಕ್ಟೋರಿಯಲ್ ಬರೀಬೇಕು. ಹೋಲ್ ಡಿವೈಡೆಡ್ ಬೈ. ನೆಕ್ಸ್ಟ್ 2 ಫ್ಯಾಕ್ಟೋರಿಯಲ್ ಹೆಂಗೆ ಬರಿಬೋದು, 2 × 1 ಅಂತ ಬರಿಬೋದಾ, ಮತ್ತು 2 ಫ್ಯಾಕ್ಟೋರಿಯಲ್ನ 2 × 1 ಅಂತ ಬರಿಬೋದಾ, ಮತ್ತು 2 ಫ್ಯಾಕ್ಟೋರಿಯಲ್ನ 2 × 1 ಅಂತ ಬರಿಬೋದಾ, ಈ 2 ಫ್ಯಾಕ್ಟೋರಿಯಲ್ನ 2 × 1 ಅಂತ ಬರಿಬೋದಾ. 1 ಫ್ಯಾಕ್ಟೋರಿಯಲ್ 1 ಆಗುತ್ತೆ, ಬಿಟ್ಬಿಡಿ. ಈಗ ಕ್ಯಾನ್ಸಲ್ ಏನೇನು ಮಾಡ್ಬೋದು ನೋಡಿರಿ, ಇಲ್ಲಿ 2 × 1 ಕ್ಯಾನ್ಸಲ್ ಮಾಡಬೇಡ. ಇನ್ನೇನು ಉಳಿತು, ಇಷ್ಟು ಸಂಖ್ಯೆಗಳು ಉಳಿದಿದ್ದಾವೆ ತಾನೆ, ಅದರಲ್ಲಿ ನಾನು ಯಾವ್ಯಾವ ಕ್ಯಾನ್ಸಲ್ ಮಾಡ್ತೀನಿ ನೋಡಿ. 2 1s are 2 4s, 2 1s are 2 3s, 2 1s are 2 2s. ಸೊ ಇನ್ನೇನು ಉಳಿತು, 9 × 4 × 7 × 3 × 5 × 2 × 3 ಇಷ್ಟಿದೆ. ಈಗ ಇದನ್ನು ಸಿಂಪ್ಲಿಫಿಕೇಷನ್ ಮಾಡೋಣ. ಹೆಂಗೆ ಮಾಡ್ತೀರಾ, ಈ 2 3s are 6, 6 5s are 30, 30 3s are 90, ಕರೆಕ್ಟಾ. 2 3s are 6, 6 5s are 30, 33s are 90. 90 × 4, 90 × 7 ಮಾಡ್ಬೋದು, 90 × 4 ಮಾಡೋಣ. 90 × 4 ಬಂದಿರೋ ಸಂಖ್ಯೆಗೆ × 7 × 9 ಮಾಡಿ. ನನ್ನ ಸಿಂಪ್ಲಿಫಿಕೇಷನ್ ಸಿಂಪಲ್ ಆಗಿ ನಂಗೆ ಮಾಡ್ಕೊಳ್ತೇನೆ. ಯಾಕಂದರೆ ಇಲ್ಲಿ ನೋಡಿ 90 × 4ನ ಮಲ್ಟಿಪ್ಲೈ ಮಾಡುವಾಗ ಹೆಂಗೆ ಮಾಡ್ತೀರಿ, 0 ಅಂತ ಇದನ್ನು 0 ಹಂಗೆ ಇಟ್ಕೊಳ್ಳಿ. 4 9s are 36, ಅಂದರೆ 90 × 4 ಎಷ್ಟಾಯಿತು 360 ಆಯಿತು, × 7 × 9. ನೆಕ್ಸ್ಟ್ 7 0s are 0, 7 6s are 36, 6 1s are 42,
6 3 7 3 21, 21 + 4 21 + 4 25 ಆಯಿತು ಇಂಟು ಇನ್ನು 7 ಕ್ಯಾನ್ ಮಲ್ಟಿಪ್ಲೈ ಆಯ್ತಾನೆ ಇನ್ನು 9 0 9 ಇಂಟು 9 ಇದೆ 9 0 0 9 2 18 9 5 45 45 + 1 46 9 2 18 18 + 4 22 ಅಂದರೆ 22,680 ವೇಸಲ್ಲಿ ನಾವು ಏನು ಮಾಡ್ಬೋದು ಈ ಅರೇಂಜಿಂಗ್ ಒನ್ ವರ್ಡನ್ನು ಅರೇಂಜ್ ಮಾಡೋದು. ಎಲ್ಲಿದೆ ಆಪ್ಷನ್ ಬಿ ಎಲ್ಲಿದೆ ಆಪ್ಷನ್ ಬಿ ಪ್ರಶ್ನೆಗೆ ಗೊತ್ತಾಗುತ್ತೆ ಇಷ್ಟೇ. ನಾನು ನೆಕ್ಸ್ಟ್ ಪ್ರಶ್ನೆ ಕಡೆ ಹೋಗೋಣ. ಸೊ ಇದು ನಮ್ಮ ಭಾಳ ಇಂಪಾರ್ಟೆಂಟ್ ಪ್ರಶ್ನೆ ಇದು. ಎಕ್ಸಾಮ್ ಪಾಯಿಂಟ್ ಆಫ್ ಇಂದ ಈ ಥರ ಪ್ರಶ್ನೆಗಳು ಇನ್ನೂ ನಮಗೆ ಇಂಪಾರ್ಟೆಂಟ್ ಆಗುತ್ತೆ. KPSCಯಲ್ಲಿ ಬಂದಿರೋಂಥ ಪ್ರಶ್ನೆ ಇದು. ಸೊ ಇಲ್ಲಿ ಏನು ಕೇಳ್ತಾ ನೋಡಿ, ಇಫ್ ದಿ ಟೈಲ್ಸ್ ಆಫ್ ಎ ರೆಕ್ಟ್ಯಾಂಗ್ಯುಲರ್ ಫ್ಲೋರ್ 110 feet ಬ್ರಾಡ್ ಆ್ಯಂಡ್ 140 feet ಲಾಂಗ್ ಆರ್ ಬ್ರೋಕೆನ್. ಏನಂತ ಹೇಳ್ತಾನೆ, ಮನೆ ಟೈಲ್ಸ್ ಅಂದರೆ ನಿಮ್ಗೆ ಗೊತ್ತಿರುತ್ತಲ್ಲ, ಮನೆಯಲ್ಲಿ ನಾವು ಹಾಕ್ತೀವಿ ಇದನ್ನು ಟೈಲ್ಸು. ಸೊ ನಿಮಗೆ ನಿಮ್ಮ ಮನೆ ಇದೆ ಈ ಥರ ಇದೆ ಅಂದರೆ ಈ ಫ್ಲೋರ್ಗೆ ಹಾಕ್ತಿರ್ತಾನೆ ಟೈಲ್ಸ್ನ. ಸೊ ಆ ಟೈಲ್ಸ್ ಯಾವ ಆಕಾರದಲ್ಲಿದೆ, ರೆಕ್ಟ್ಯಾಂಗ್ಯುಲರ್ ಆಕಾರದಲ್ಲಿದೆ ಅಂತ ಹೇಳ್ತಾ ಇದ್ದಾನೆ. ಏನು ರೆಕ್ಟ್ಯಾಂಗ್ಯುಲರ್ ಆಕಾರದಲ್ಲಿರುವಂಥ ಟೈಲ್ಸ್ ಇದೆ. ಸೊ ಇವೆಲ್ಲ ರೆಕ್ಟ್ಯಾಂಗ್ಯುಲರ್ ಆಕಾರದಲ್ಲಿದ್ದಾವೆ. ಸೊ ನಾನು ಅದರೊಳಗಡೆ ಒಂದು ಟೈಲ್ಸ್ನ ನಿಮಗೆ ತೊಗೊಳ್ತಿದ್ದೀನಿ. ಓಕೆ, ಒಂದು ಟೈಲ್ಸ್ನ ತೊಗೊಳ್ತೀನಿ. ಸೊ ಇಫ್ ದಿ ಟೈಲ್ಸ್ ಆಫ್ ಎ ರೆಕ್ಟ್ಯಾಂಗ್ಯುಲರ್ ಫ್ಲೋರ್, ಕೆಳಗಡೆ ಇರೋದು ಫ್ಲೋರ್ ಕೂಡ ರೆಕ್ಟ್ಯಾಂಗಲ್ ಇದೆ. ಸೊ ಕೆಳಗಡೆ ಇರೋ ಫ್ಲೋರ್ ಕೂಡ ರೆಕ್ಟ್ಯಾಂಗಲ್ ಇದೆ. ಹಾಗಾಗಿ ಟೈಲ್ಸ್ ಕೂಡ ನಾನು ಏನು ಮಾಡಿಸ್ತೀನಿ, ರೆಕ್ಟ್ಯಾಂಗ್ಯುಲರ್ ಫ್ಲೋರ್, ಇದು ರೆಕ್ಟ್ಯಾಂಗ್ಯುಲರ್ ಟೈಲ್ಸ್ನ ಕೂಡಿಸಿರ್ತೀನಿ. ಇಫ್ ದಿ ಟೈಲ್ಸ್ ಆಫ್ ಎ ರೆಕ್ಟ್ಯಾಂಗ್ಯುಲರ್ ಫ್ಲೋರ್, ಆ ಫ್ಲೋರ್ ಏನು ಡೈಮೆನ್ಷನು 110 feet ಬ್ರಾಡ್, 110 feet ಬ್ರಾಡ್, 110 feet ಬ್ರಾಡು, 110 feet ಬ್ರಾಡು, 110 feet ಬ್ರಾಡು ಆ್ಯಂಡ್ 140 meter ಲಾಂಗ್, 140 meter ಲಾಂಗು, 140 meter ಲಾಂಗ್. ಓಕೆ, ಇದು ಡೈಮೆನ್ಷನ್ ನಮಗೆ ಯಾವುದ್ರದ್ದು, ರೆಕ್ಟ್ಯಾಂಗ್ಯುಲರ್ ಟೈಲ್ಸ್ದು. ಆರ್ ಬ್ರೋಕೆನ್, ಇದು ಏನು ನಮ್ಮ ರೆಕ್ಟ್ಯಾಂಗ್ಯುಲರ್ ಫ್ಲೋರ್ ಇದೆಯಲ್ಲ, ಆ ಫ್ಲೋರ್ ಏನಾಗಿದೆ, ಆ ಒಳಗಡೆ ಕೂಡಿಸಿರುವಂಥ ಟೈಲ್ಸು ಬ್ರೋಕ್ ಆಗಿದಾವಂತೆ. ಈ ಬ್ರಾಡಲ್ಲಿರುವಂಥ ಫ್ಲೋರ್ ಒಳಗಡೆ ಕೂಡಿಸಿರುವಂಥ ಟೈಲ್ಸ್ ಏನಾಗಿದ್ದಾವೆ, ಬ್ರೇಕ್ ಆಗಿದ್ದಾವೆ, ಮುರಿದಿದ್ದಾವೆ. ನಾನು ಅದನ್ನೇನು ಏನು ಮಾಡ್ತೀನಿ, ಆ ಟೈಲ್ಸ್ನ ರೀಅರೇಂಜ್ ಮಾಡ್ತೀನಿ. ಯಾವ ಶೇಪಲ್ಲಿ, ಸರ್ಕ್ಯುಲರ್ ಶೇಪಲ್ಲಿ ಅರೇಂಜ್ ಮಾಡ್ತೀನಿ. ಅಂದರೆ ಇವಾಗ ನೋಡಿರಿ, ನೀವು ಮನೆ ಕಟ್ಟಬೇಕಾದ್ರೆ ಮೇಸ್ತ್ರಿಯನ್ನು ನೋಡಿರ್ತೀರ. ಈಗ ಇಟ್ಟಿಗೆ ಈ ಥರ ಇದೆ ಅಂತಂದರೆ, ಒಂದು ಇಟ್ಟಿಗೆ ಈ ಥರ ಒಂದು 10 ಇಟ್ಟಿಗೆ ತಂದಿರ್ತಾರೆ. ಏನೋ ಒಂದು ಈ ಥರ ಕಟ್ಟಬೇಕಂತಂದಾಗ ಅವ್ರು ಏನು ಮಾಡ್ತಾರೆ, ಯಾವುದಾದ್ರೂ 2-3 ಇಟ್ಟಿಗೆ ಮುರಿದೋಗಿದ್ರಿನ ಆ ಮುರಿದೋಗಿರೋ ಇಟ್ಟಿಗೆನ, ಅಂದರೆ ಒಟ್ಟು ತಂದಿರೋ 10 ಇಟ್ಟಿಗೆನೂ ನಿಮ್ಗೆ ಇಲ್ಲಿ ಜೋಡಿಸಿರ್ತಾರೆ ಅವರು. ಮುರಿದೋಗಿ ಇಟ್ಟಿಗೆನ ಎಲ್ಲಾದರೂ ಒಂದು ಕಡೆ ಅಡ್ಜಸ್ಟ್ ಮಾಡಿಬಿಟ್ಟು ಒಟ್ಟಿಗೆ 10 ಇಟ್ಟಿಗೆನ ಇದರೊಳಗಡೆ ಕೂಡಿಸಿರ್ತಾರೆ. ಸೊ ನೀವು ಬಿಡಿಯಾಗಿ ತಂದಿದ್ದರು, ಅದರೊಳಗೆ ಯಾವುದಾದ್ರೂ ಒಂದು 2 ಪೀಸ್ ಬ್ರೇಕ್ ಆಗಿದ್ದರು, ಈ 10 ಇಟ್ಟಿಗೆನೂ ನಿಮಗೆ ಜೋಡಿಸಿರ್ತಾರೆ. ಎಲ್ಲೂ ಒಂದು ಇಟ್ಟಿಗೆನೂ ವೇಸ್ಟ್ ಆಗಿರಲ್ಲ. 10 ಇಟ್ಟಿಗೆಗೂ 10 ಇಟ್ಟಿಗೆ ಇಲ್ಲಿರುತ್ತೆ. ನೀವು ಕೇಳ್ದಂಗೆ ಫ್ಲೋರ್ನು ರೆಡಿ ಮಾಡಿರ್ತಾರೆ. ಸೊ ಅಂದರೆ ಅರ್ಥ ಏನಪ್ಪ ಅಂದರೆ, ಇಲ್ಲ ಅಂದರೆ ನೀವು ಇನ್ನೊಂದು ಈ ಥರನೂ ಅರ್ಥ ಮಾಡ್ಕೊಳ್ಳಿ. ಒಂದು ಬಂಗಾರದ ಅಂಗಡಿಗೆ ಹೋಗ್ತೀರಾ, ರಿಂಗ್ ಕೊಡ್ತಾರೆ. ನಿಮ್ಮ ಹತ್ರ ಒಂದು 5 ಗ್ರಾಮ್ ರಿಂಗ್ ಇರುತ್ತೆ. ಈ ರಿಂಗಿಂದ ನೀವೇನು ಮಾಡಿಬಿಡ್ತೀರ ಅಂದರೆ, ಒಂದು ಸರ ಮಾಡಬೇಕಂತ ಹೋಗ್ತೀರಾ. ಈ 5 ಗ್ರಾಮ್ ರಿಂಗನ್ನು ನಾವು ಕರಗಿಸ್ಬಿಟ್ಟು 5 ಗ್ರಾಮ್ ಸರ ಮಾಡಿ ಅಂತ ಹೇಳ್ತೀವಿ. ಸೊ ಅದು ಪ್ರಾಕ್ಟಿಕಲಾಗಿ ಥಿಂಕ್ ಮಾಡಿದ್ರೆ ಬೇರೆ ರೀತಿಯಲ್ಲಿರುತ್ತೆ. ಜಸ್ಟ್ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳಕ್ಕೆ ನಾನು ನಿಮ್ಗೆ ಹೇಳ್ತೀನಿ. ಈ 5 ಗ್ರಾಮ್ ಇರೋ ರಿಂಗನ್ನು ಕರಗಿಸ್ಬಿಟ್ಟು ಒಂದು ಸರ ಮಾಡಿ ಅಂತ ಹೇಳ್ತೀನಿ. ಸೊ 5 ಗ್ರಾಮ್ ಇರೋ ರಿಂಗು 5 ಗ್ರಾಮ್ ಸರ ಆಗುತ್ತಂದರೆ ಎಲ್ಲಿ ವೇಸ್ಟ್ ಆಗಿಲ್ಲ ತಾನೆ. ಜಸ್ಟ್ ಏನಾಗಿದೆ, ಶೇಪ್ ಚೇಂಜ್ ಆಗಿದೆ. ಶೇಪ್ ಏನಾಗಿದೆ, ಬದಲಾವಣೆ ಇದೆ. ಅದೇ ರೀತಿಯಲ್ಲಿ ಇಲ್ಲಿ ನಮಗೆ ರೆಕ್ಟ್ಯಾಂಗ್ಯುಲರ್ ಟೈಲ್ಸ್ ಏನಿದಾವಲ್ಲ, ಮುರಿದೋಗಿದ್ರು ಅವುಗಳು ಮುರಿದೋಗಿರೋ ಟೈಲ್ಸ್ನೆಲ್ಲ ತೆಗೆದುಬಿಟ್ಟು ನಾನು ಏನು ಮಾಡ್ತೀನಿ, ಸರ್ಕ್ಯುಲರ್ ಶೇಪಲ್ಲಿ ಫಾರ್ಮ್ ಆಗುವಂಥ ಟೈಲ್ಸ್ನ ಫಾರ್ಮ್ ಮಾಡ್ತೀನಿ. ಸರ್ಕ್ಯುಲರ್ ಶೇಪಲ್ಲಿ ಬರೋ ಥರ ಫ್ಲೋರ್ನ ಅರೇಂಜ್ ಮಾಡ್ತೀನಿ. ಆ ರೆಕ್ಟ್ಯಾಂಗ್ಯುಲರ್ ಟೈಲ್ಸ್ ಎಷ್ಟಿದಾವೋ ಅಷ್ಟು ಟೈಲ್ಸ್ನ ಯೂಸ್ ಮಾಡಿಕೊಂಡು, ಇವೇ ಟೈಲ್ಸ್ನ ಯೂಸ್ ಮಾಡಿಕೊಂಡು ನಾನು ಸರ್ಕ್ಯುಲರ್ ಶೇಪಲ್ಲಿ ಟೈಲ್ಸ್ನ ಹಾಕ್ತೀನಿ ಈ ಥರ. ಓಕೆ, ಒಟ್ಟಿಗೆ ನನಗೆ ಆ ಟೈಲ್ಸ್ ಎಲ್ಲೂ ನನಗೆ ಮುರಿದೋಗಿರೋ ಮತ್ತೆ ಎಲ್ಲೂ ಬಿಸಾಡಿಲ್ಲ. ಇರೋವನ್ನೇ ತೊಗೊಂಡ್ಬಿಟ್ಟು ಸರ್ಕ್ಯುಲರ್ ಶೇಪಲ್ಲಿ ಅರೇಂಜ್ ಮಾಡ್ಕೊಂಡು ಇಲ್ಲೆಲ್ಲ ಪ್ಯಾತೆ ವರ್ಕ್ ಎಲ್ಲ ಇದೇನು ಟ್ಯಾಪೆ ಮಾಡ್ತಾರಲ್ಲ, ಅಂದರೆ ಪ್ಯಾಚ್ ವರ್ಕ್ ಮಾಡ್ತಾರಲ್ಲ, ಪ್ಯಾಚ್ ವರ್ಕ್ ಮಾಡಿಬಿಟ್ಟು ಒಟ್ಟಿಗಂತೂ ಸರ್ಕ್ಯುಲರ್ ಶೇಪ್ ಬರೋ ಥರ ನಾನು ಫ್ಲೋರ್ನ ರೆಡಿ ಮಾಡ್ತೀನಿ. 10 ಟೈಲ್ಸ್ ಇದ್ದರೆ 10 ಟೈಲ್ಸ್ನ, ಮುರಿದೋಗಿರೋ ಟೈಲ್ಸ್ನ ನಾನು ಯೂಸ್ ಮಾಡಿಕೊಂಡು 10 ಟೈಲ್ಸಲ್ಲಿ ಯಾವುದಾದ್ರೂ ಮುರಿದೋಗಿದ್ರಲ್ಲಿ ಮುರಿದೋಗದೇ ಇರಲಿ, ಮುರಿದೋಗಿರೋ ಟೈಲ್ಸ್ನ ಯೂಸ್ ಮಾಡಿಕೊಂಡು ಎಲ್ಲವನ್ನು ಯೂಸ್ ಮಾಡಿಕೊಂಡು ಒಂದು ಸರ್ಕ್ಯುಲರ್ ಫಾರ್ಮಲ್ಲಿ ಬರುವಂಥ, ಸರ್ಕ್ಯುಲರ್ ಶೇಪಲ್ಲಿ ಬರುವಂಥ ಟೈಲ್ಸ್ನ, ಅವೇ ಮುರಿದೋಗಿರೋ ಟೈಲ್ಸ್ನ ಯೂಸ್ ಮಾಡಿಕೊಂಡು ಆ ಫ್ಲೋರ್ ಮೇಲೆ ಏನು ಮಾಡ್ತೀನಿ, ರೀಅರೇಂಜ್ ಮಾಡ್ತೀನಿ. ಬಟ್ ಏನು ಶೇಪ್, ಅದು ಶೇಪ್ ಆಫ್ ಎ ಸರ್ಕಲ್. ಗೊತ್ತಾಗಿದೆ ಅನಿಸುತ್ತೆ. ಒಂದು ರಿಂಗ್ನ ತೊಗೊಳ್ತೀನಿ, 5 ಗ್ರಾಮ್ ರಿಂಗ್ನ ಸರ ಮಾಡಿ ಅಂತಂದರೆ ಎಲ್ಲೂ ವೇಸ್ಟ್ ಆಗ್ದಂಗೆ ರಿಂಗ್ನ ಸರ ಕನ್ವರ್ಟ್ ಮಾಡ್ತಾರೆ. ಮೆಟೀರಿಯಲ್ ಎಲ್ಲೂ ವೇಸ್ಟ್ ಆಗಿಲ್ಲ, ಅದನ್ನೇ ಜಸ್ಟ್ ರೀಶೇಪ್ ಮಾಡಿದ್ದಾರೆ. ಸೇಮ್ ಅದೇ ಥರನೇ ರೆಕ್ಟ್ಯಾಂಗ್ಯುಲರ್ ಫ್ಲೋರ್ನಿರೋದನ್ನು ಶೇಪ್ ಆಫ್ ಎ ಸರ್ಕಲಲ್ಲಿ ತೊಗೊಂಡೋಗ್ತಾಯಿದ್ದೀವಿ ಅಷ್ಟೇ. ಸೊ ಇಲ್ಲಿ ಏನಂದರೆ, ಇದನ್ನು ನಾನು ತೀರಿ ಏನಕ್ಕೆ ಕೇಳಿದೆ ಅಂದರೆ, ಈಗ 5 ಗ್ರಾಮ್ ಇರೋ ರಿಂಗು 5 ಗ್ರಾಮ್ ಇರೋ ಸರ ಆಯಿತು ಅಂದರೆ ಎಷ್ಟು ವೆಯ್ಟ್ ಇತ್ತು ಅಷ್ಟೇ ವೆಯ್ಟಲ್ಲಿ ಆ ಕಡೆನೂ ಬಂದಿದೆ, ಜಸ್ಟ್ ಶೇಪ್ ಚೇಂಜ್ ಆಗಿದೆ. ಸೊ ಇಲ್ಲಿ ಏರಿಯಾ ಆಫ್ ಫಸ್ಟ್ ಯಾವುದಿತ್ತು, ಫಸ್ಟು ನಮ್ಮ ರೆಕ್ಟ್ಯಾಂಗ್ಯುಲರ್ ಫ್ಲೋರ್ ಯಾವ ಶೇಪ್ ಇತ್ತು, ರೆಕ್ಟ್ಯಾಂಗ್ಯುಲರ್ ಫ್ಲೋರ್ ಇತ್ತು. ಅಂದರೆ ಏರಿಯಾ ಆಫ್ ರೆಕ್ಟ್ಯಾಂಗಲ್ ಈಸ್ ಈಕ್ವಲ್ ಟು ಯಾವ ಶೇಪ್ ಆಗಿದೆ, ಎಲ್ಲ ಟೈಲ್ಸ್ನ ಯೂಸ್ ಮಾಡಿದ್ದೀನಿ. ಅವು ಎಲ್ಲ ಟೈಲ್ಸ್ನ ಯೂಸ್ ಮಾಡ್ಕೊಂಡು ನಾನು ಯಾವ ಫ್ಲೋರ್ನ ಫ್ರೈ ಮಾಡಿದ್ದೀನಿ, ಏರಿಯಾ ಆಫ್ ಸರ್ಕಲಲ್ಲಿ ಫಾರ್ಮ್ ಮಾಡಿದ್ದೀನಿ ಅಷ್ಟೇ. ಸೊ ಈ ರೆಕ್ಟ್ಯಾಂಗ್ಯುಲರ್ ಫ್ಲೋರ್ ಇರೋದು ಏರಿಯಾ ಆಫ್ ಸರ್ಕಲ್ ಆಗಿದೆ. ಸೇಮ್ ಏರಿಯಾನೇ, ರೆಕ್ಟ್ಯಾಂಗ್ಯುಲರ್ ಫ್ಲೋರ್ ಎಷ್ಟಿತ್ತು ಅಷ್ಟೇ ಇದೆ. ಅಷ್ಟೊಳಗಡೆ ಆ ಮುರಿದೋಗಿರೋ ಟೈಲ್ಸ್ನೆಲ್ಲ ಯೂಸ್ ಮಾಡ್ಕೊಂಡು ಕೂಡಿಸಿದೆ. ಸೊ ನಿಮ್ಗೆ ಇದು ಅರ್ಥ ಆಗಿರ್ಬೇಕು ಅನಿಸುತ್ತೆ. ಅರ್ಥ ಆಗಿದೆ ಅಂದರೆ ಕಮೆಂಟ್ ಸೆಕ್ಷನಲ್ಲಿ ಮೆನ್ಷನ್ ಮಾಡಿ, ನಾನು ಅರ್ಥ ಮಾಡಿಸ್ತೇನೆ. ಸೊ ಏರಿಯಾ ಆಫ್ ರೆಕ್ಟ್ಯಾಂಗಲ್ ಏನು ಬರುತ್ತೆ, ಲೆಂತ್ ಇಂಟು ಬ್ರೆಡ್ತ್. ಏರಿಯಾ ಆಫ್ ಸರ್ಕಲ್ ಏನು ಬರುತ್ತೆ, πr².
ನಮಗೆ ಇಲ್ಲಿ ರೆಕ್ಟ್ಯಾಂಗ್ಯುಲರ್ ಫ್ಲೋರ್ದಲ್ಲಿ ಡೈಮೆನ್ಷನ್ ಕೊಟ್ಟಿದ್ದಾರೆ. ಎಲ್ಲಿ ನೋಡಿ, ಲಾಂಗು ಬ್ರೆಡ್ತ್. ಸೊ ಎಲ್ಲೆಷ್ಟಿದೆ 140 ಫೀಟ್ ಇಂಟು ಬ್ರೆಡ್ತ್ ಎಷ್ಟಿದೆ 110 ಇದೆ. ಪೈ ಅಂದರೆ ಎಷ್ಟು 22/7 ಇಂಟು r². ಸೊ ಈಗ ನನಗೇನು ರೇಡಿಯಸ್ ಬರ್ತೀನಿ ಅದನ್ನು ಫೀಟಲ್ಲೇ ಬರಬೇಕು. ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡಿದ್ರೆ 140 ಇಂಟು 110 ಡಿವೈಡೆಡ್ ಬೈ 22. ಇವೆರಡನ್ನು ಮಲ್ಟಿಪ್ಲೈ ಮಾಡಿದ್ರೆ ಎಷ್ಟಾಯಿತು, 110 ಮತ್ತು 140 ಮಲ್ಟಿಪ್ಲೈ ಮಾಡಿದ್ರೆ ನಮಗೆ ಎಷ್ಟು ಬರುತ್ತೆ, 15400 ಬರುತ್ತೆ. ಇಲ್ಲಿ 2 0 ಮಲ್ಟಿಪ್ಲೈ ಮಾಡಿ ಆ 2 0 ಹಂಗೆ ಇಟ್ಕೊಳ್ಳಿ. 14 11 154 ಬರುತ್ತೆ. ಓಕೆ, ಕೆಳಗಡೆ 122. ಸೊ 22ನಲ್ಲಿ ನಾವು ಕ್ಯಾನ್ಸಲ್ ಮಾಡೋದು ಹೆಂಗೆ, 22 1s 22, ಹೌದಾ, 22 1s 22. ಸೊ ನಮ್ಗೆ ಯಾವುದ್ರಲ್ಲಿ ಕ್ಯಾನ್ಸಲ್ ಮಾಡ್ಬೋದು ನೋಡಿರಿ, 22 7 ಮಾಡಿ ನೋಡಿರಿ, 22 ಇಂಟು 7 7 2s 14 7 2s 14 14 154 ಅಂದರೆ 22 7s ಅಂದರೆ ಎಷ್ಟಾಯಿತು, ಮೇಲೆ 700 ಬಂತ, ಇದು r² ನೋಡಿ. 22 7s 154, ಹಂಗೆ 0 0s ಕ್ಯಾನ್ಸಲ್ ಮಾಡ್ಕೊಳ್ಳಿ, ಹಂಗೆ ಕ್ಯಾರಿ ಮಾಡ್ಕೊಳ್ತೀರಾ. ಸೊ 22 700ಗೆ 1 lakh ಇದಷ್ಟು 15,400 ಕ್ಯಾನ್ಸಲ್ ಆಗುತ್ತೆ. ಇದೇನು r². ಸೊ r ಈಸ್ ಈಕ್ವಲ್ ಟು ಸೆಕೆಂಡ್ ತಾಳ್ರಿ, ಇಲ್ಲ ಮಿಸ್ಟೇಕ್ ಆಗಿದೆ ಅನಿಸುತ್ತೆ. ಎಲ್ಲಿ ಮಿಸ್ಟೇಕ್ ಆಗಿದೆ ಅಂದರೆ ಇಲ್ಲಿ ನೋಡಿ, 7 ಈ ಕಡೆ ಹೋಗುತ್ತೆ ತಾನೆ, ಇಂಟು 7 ನಾನು ಮರೆತುಬಿಟ್ಟಿದ್ದೇನೆ ಇಲ್ಲಿ ಬರೆಯೋದು, ಇಂಟು 7. ಓಕೆ, ಇವೆರಡನ್ನ ಮಲ್ಟಿಪ್ಲೈ ಮಾಡಿದಾಗ 15,400 ಆಯಿತು. 22 1s 22 700ಗೆ 15,400 ಕ್ಯಾನ್ಸಲ್ ಆಯಿತು. ಇನ್ನೇನು ಉಳಿತು 700 ಇಂಟು 7. 700 ಇಂಟು 7 ಎಷ್ಟಾಗುತ್ತೆ, 7 7s 49. ಇದೇನಿದು r². r ಎಷ್ಟಾಗುತ್ತೆ, r ಈಸ್ ಈಕ್ವಲ್ ಟು ಅಂಡರ್ ರೂಟಲ್ಲಿ 4900 ಅಂದಾಗ ಇದನ್ನು ಮತ್ತೆ ಹೆಂಗೆ ಸಿಂಪ್ಲಿಫಿಕೇಷನ್ ಮಾಡ್ತೀರಾ, ಸ್ಕ್ವೇರ್ ರೂಟ್ಸ್ನ ನೀವು ಕಲ್ತಿರ್ತೀರ. ಹೇಗೆ ಮಾಡ್ಬೋದು, 4900 ಬರಬೇಕಂದ್ರೆ ನಿಮ್ಗೆ ಏನಾಗಬೇಕು, 49 ಇಂಟು 100 ಆದರೆ ತಾನೇ 4900 ಬರೋದು. ಆ ಥರ ಬರ್ಕೊಳ್ಬೋದಾ, 49 ಇಂಟು 100. ಯಾಕೆ ಈ ಥರ ಬರ್ಕೊಂಡ್ರಿ ಸರ್ ಅಂತಂದರೆ ಈಸಿ ಸಿಂಪ್ಲಿಫಿಕೇಷನ್ ಆಗುತ್ತೆ. ಇವಾಗ ನಿಮಗೆ ಗೊತ್ತಿರಬೇಕು, ರೂಟ್ a ಇಂಟು ಬಿ ಅಂದರೆ ಏನು, ರೂಟ್ a ಇಂಟು ರೂಟ್ ಬಿ. ಸೊ ಇದನ್ನು ಸಿಂಪ್ಲಿಫಿಕೇಷನ್ ಮಾಡಿದ್ರೆ ಏನಾಗುತ್ತೆ, ರೂಟ್ 49 ಇಂಟು ರೂಟ್ 100. ಸೊ ನೇರವಾಗಿ ಬರೆಯೋರು ನೇರವಾಗಿ ಬರೀರಿ, ಗೊತ್ತಾಗದೇ ಇರೋರು ಈ ಥರ ಬರ್ಕೊಳ್ಳಿ. ರೂಟ್ 49 ಅಂದರೆ ಎಷ್ಟು 7, ರೂಟ್ 100 ಅಂದರೆ ಎಷ್ಟು 10, 7 10s ಎಷ್ಟು 70 ಆಯಿತು. ಇದೇನಾಯಿತು 70. ನಮಗೆ ರೇಡಿಯಸ್ ಯಾಕೆ ಕೇಳಿದ್ದು, ಏನು ಕೇಳಿದ್ದು, ವಾಟ್ ಈಸ್ ದಿ ಸರ್ಕಂಫರೆನ್ಸ್ ಆಫ್ ದಿ ಸರ್ಕಲ್. ಇದರೊಳಗಡೆ ನಾವೇನು ಕೂಡಿಸಿದ್ವಲ್ಲ ಸರ್ಕಲ್ಲು, ಈ ಒಂದು ಸರ್ಕಲ್, ಪ್ರತಿ ಸರ್ಕಲ್ ಎಲ್ಲವೂ ಇರೋದು ಟೈಲ್ಸ್ ಎಲ್ಲ ಬ್ರೇಕ್ ಆಗಿರೋನ್ನ ನಾವು ಕೂಡಿಸಿರೋದು ಒಟ್ಟಿಗಂತ ಸರ್ಕ್ಯುಲರ್ ಶೇಪಲ್ಲಿ ಬರೋಂಗೆ ಮಾಡಿದ್ದೀನಿ. ಹಾಗಿದ್ದಾಗ ಒಂದು ಸರ್ಕಲ್ ಸರ್ಕಂಫರೆನ್ಸ್ ಎಷ್ಟು ಅಂತ ಕೇಳ್ತಾನೆ. ಸೊ ಇಷ್ಟೇ, ಸರ್ಕಂಫರೆನ್ಸ್ ಆಫ್ ದಿ ಸರ್ಕಲ್ಗೆ ಫಾರ್ಮ್ ಏನಿದೆ 2πr, ಕರೆಕ್ಟಾ. ಸೊ 2 ಇಂಟು 22/7 ಇಂಟು ರೇಡಿಯಸ್ ಎಷ್ಟಿದೆ 70 ಬಂದಿದೆ. 7 1s 7 10s 2 ಇಂಟು 22 ಅಂದರೆ ಎಷ್ಟಾಯಿತು 44 ಇಂಟು 10 ಎಷ್ಟಾಯಿತು 440 ಆಯಿತು. ಎಷ್ಟಾಯಿತು 440 ಫೀಟ್. ಸೊ ಇದೇನು 70 ಫೀಟು, ಇದು 440 ಫೀಟ್. ಇದೇನು ಸರ್ಕಂಫರೆನ್ಸ್ ಆಫ್ ಸರ್ಕಲ್. ಸೊ ಇಷ್ಟು ನೋಡ್ರಿ ಆನ್ಸರ್. ಇದು ವೆರಿ ವೆರಿ ಇಂಪಾರ್ಟೆಂಟ್ ಪ್ರಶ್ನೆ. ನಿಮಗೆ ಇದು ಸಿಂಪಲ್ ಕ್ವಶನ್, ನಿಮ್ಗೆ ಜಸ್ಟ್ ಅರ್ಥ ಆಗಬೇಕಾಯ್ತು ಅಷ್ಟೇ. ನಾವು ನೆಕ್ಸ್ಟ್ ಪ್ರಶ್ನೆ ಕಡೆ ಹೋಗೋಣ. ಸೊ ಈ ಪ್ರಶ್ನೆ ನಮ್ಮ KPSC ಎಕ್ಸಾಮಲ್ಲೇ ಬಂದಿರುವಂಥ ಪ್ರಶ್ನೆ ಆಗಿರುತ್ತೆ. ಈ ಒಂದು ಪ್ರಶ್ನೆನ ನೋಡಿ ಎಷ್ಟು ಸಿಂಪಲಾಗಿ ಕೇಳಿದ್ದಾನೆ, ನಿಮಗೆ ಗೊತ್ತಾಗದೇ ಇರೋರು ಸಾಲ್ವ್ ಮಾಡೋಕ್ಕಾಗಿರಲ್ಲ. ವಿಚ್ ಪಾರ್ಟ್ ಆಫ್ 8/9, ಇವಾಗ ನೋಡಿ 8/9 ಅನ್ನೋ ಒಂದು ಸಂಖ್ಯೆ ಇದೆ. ಓಕೆ, ಈ 8/9 ಒಳಗಡೆ ಎಷ್ಟು ಭಾಗನ ಅಥವಾ ಎಷ್ಟು ಪಾರ್ಟ್ನ ಇದಕ್ಕೆ ಆ್ಯಡ್ ಮಾಡಿದಾಗ ವಿಚ್ ಪಾರ್ಟ್ ಆಫ್ 8/9 ಮಸ್ಟ್ ಬಿ ಆ್ಯಡೆಡ್. ವಿಚ್ ಪಾರ್ಟ್ ಆಫ್ 8/9 ಅಂದರೆ ಈ 8/9ನಲ್ಲಿ ಎಷ್ಟು ಭಾಗನ ಆ್ಯಡ್ ಮಾಡಿದಾಗ ನನಗೆ 1/5 ಬರುತ್ತಂತ ಕೇಳ್ತಾರೆ. ಗೊತ್ತಾಯ್ತಾ? ಈಗ ನೋಡಿ 8/9ರಲ್ಲಿ ಎಷ್ಟು ಭಾಗನ 8/9ರಲ್ಲಿ ಈ 8/9ರಲ್ಲಿ 8/9 ಇಲ್ಲಿ ಬರೆದಿದ್ದೀನಿ. 8/9ರಲ್ಲಿ ಎಷ್ಟು ಭಾಗನ ಆ್ಯಡ್ ಮಾಡಿದಾಗ ನನಗೆ 1/1/3 1/5 ಆಗುತ್ತೆ ಅಂತ ಕೇಳ್ತಾನೆ. ಈಗ ನನಗೆ 5ರಲ್ಲಿ 5 ಬೇಡ 100 ಅಂತ ಇಟ್ಕೊಳ್ಳಿ. 100 ಅಂತ ಇಟ್ಕೊಳ್ಳಿ. 100ರಲ್ಲಿ ಎಷ್ಟು ಭಾಗನ ಆ್ಯಡ್ ಮಾಡಿದ್ರೆ 20 ಆಗುತ್ತೆ. 100ರಲ್ಲಿ ಎಷ್ಟು ಭಾಗನ ನನಗೆ ಆ್ಯಡ್ ಮಾಡಿದ್ರೆ 120 ಆಗುತ್ತೆ. 120 ಆಗುತ್ತೆ ಅಂತ ಕೇಳ್ತೀನಿ. 100ರಲ್ಲಿ ಎಷ್ಟು ಭಾಗನ ಆ್ಯಡ್ ಮಾಡಿದ್ರೆ 120 ಆಗುತ್ತೆ? ಈಗ ನೋಡಿ 100ರಲ್ಲಿ ನನಗೆ 1/4 ಈ 100ರಲ್ಲಿ 1/4 ಭಾಗ ಅಷ್ಟು ಆ್ಯಡ್ ಮಾಡಿದ್ರೆ ನನಗೆ 120 ಆಗುತ್ತೆ. ನೋಡಿರಿ ಎಕ್ಸ್ ನನಗೆ ಈಗ 100ರಲ್ಲಿ 1/4 ಭಾಗ 1/4 ಭಾಗ ಅಲ್ಲ 1/5 ಭಾಗ 1/5 ಅಷ್ಟು ಆ್ಯಡ್ ಮಾಡಿದ್ರೆ 100ರಲ್ಲಿ 1/5 ಭಾಗ ಅಷ್ಟು ಆ್ಯಡ್ ಮಾಡಿದ್ರೆ ನನಗೆ 120 ಆಗುತ್ತೆ. ಹೆಂಗೆ ನೋಡಿರಿ, ಈಗ 100ಗೆ ನನಗೆ 1/5 ಭಾಗ ಅಂದರೆ ಎಷ್ಟಾಗುತ್ತೆ? 5 1 5 20 ಅಂದರೆ 100ರಲ್ಲಿ 1/5 ಭಾಗ ಎಷ್ಟಾಗಬೇಕು? 20 ಆಗಬೇಕು. 1/5 ಭಾಗ ಎಷ್ಟಾಗುತ್ತೆ? 20 ಆಗುತ್ತೆ. ಈಗ ಉದಾಹರಣೆ, ನನಗೆ ಒಬ್ಬರು ಎ ಪರ್ಸನ್ ಇರ್ತಾರೆ, ಬಿ ಪರ್ಸನ್ ಇರ್ತಾರೆ. ಇವರಿಬ್ಬರು ಯಾವುದೋ ಒಂದು ಕಂಪ್ನಿ ನಡೆಸ್ತಿರ್ತಾರೆ. ಅವರಿಗೆ ಪ್ರಾಫಿಟ್ ಎಷ್ಟು ಬರುತ್ತಪ್ಪ ಅಂದರೆ 100 ರೂಪೀಸ್ ಬಂದಿರುತ್ತಂತ ಇಟ್ಕೊಳ್ಳಿ.
ಸೊ ಬಿ ಎಗೆ ಏನು ಹೇಳಿರ್ತಾನೆ, ಎ ಬಿ ಈಗ ಏನು ಹೇಳಿ ಕಂಪ್ನಿ ಸ್ಟಾರ್ಟ್ ಮಾಡುತ್ತೆ ಅಂದರೆ ಪ್ರಾಫಿಟ್ ಏನು ಬರುತ್ತೆ ಅದರೊಳಗಡೆ ಹಾಫ್ ಅಂದರೆ ಹಾಫ್ ಏನು 1/2 ಭಾಗ ತಾನೆ, ಹಾಫ್ ಭಾಗ ಇಬ್ಬರು ತೊಗೊಳ್ಳೋಣ ಅಂತ ಹೇಳ್ತಾನೆ. ಅಂದರೆ ಹಾಫ್ ಅಷ್ಟು ಇಬ್ಬರು ತೊಗೊಳ್ಳೋಣ ಅಂತ ಹೇಳ್ತಾನೆ. ಅರ್ಧದ 100ರಲ್ಲಿ ಅರ್ಧ ಅಂದರೆ ಎಷ್ಟು ಭಾಗ ಆಯಿತು, 50 ರೂಪಾಯಿ ಆಯಿತು ತಾನೆ. ಸೊ ಅದೇ ರೀತಿಯಲ್ಲಿ 100ರಲ್ಲಿ ಎಷ್ಟು ಭಾಗನ 100ಕ್ಕೆ ಎಷ್ಟು ಭಾಗನ ಆ್ಯಡ್ ಮಾಡಿದಾಗ 120 ಆಯಿತು. ಸೊ 100ಕ್ಕೆ 1/5 ಭಾಗ ಅಂದರೆ ಎಷ್ಟು, 20. 100ಕ್ಕೆ 20, ಇದರದ್ದು ಸೊಲ್ಯೂಷನ್ ಎಷ್ಟು ಬರುತ್ತೆ, 20. ಸೊ 100ಕ್ಕೆ 1/5 ಭಾಗ ಅಂದರೆ ಎಷ್ಟು, 20ನ ಆ್ಯಡ್ ಮಾಡಿದ್ರೆ 120 ಆಗುತ್ತೆ. ಕ್ಲಿಯರ್ ಅರ್ಥ ಆಯ್ತಾ, ಗೊತ್ತಾಗಿರ್ಬೇಕು ಅನಿಸುತ್ತೆ. ಅದೇ ಥರನೇ 8/9ರಲ್ಲಿ ಇಷ್ಟು ಭಾಗನ 8/9ಕ್ಕೆ ಆ್ಯಡ್ ಮಾಡಿದ್ರೆ 1/15 ಆಗುತ್ತೆ. ಸೊ ಇದನ್ನು ಹೆಂಗೆ ಸಾಲ್ವ್ ಮಾಡ್ತಾರೆ ನೋಡಿ, ಇದು ಮಿಕ್ಸ್ ಫ್ರ್ಯಾಕ್ಷನ್ ಇದೆ. ಮಿಕ್ಸ್ ಫ್ರ್ಯಾಕ್ಷನ್ ಹೆಂಗೆ ಸಾಲ್ವ್ ಮಾಡ್ತಾರೆ, ಇದು 15 ಇದು 15 1 15, ಇದು ಮೇಲೆಗಡೆ ಇರೋದು +1 ತಾನೆ, +1 / 15. ಮಿಕ್ಸ್ ಫ್ರ್ಯಾಕ್ಷನ್ ಇದೇ ಥರನೇ ಮಾಡೋದು. 15 1 15, ಇದು ಹೆಂಗೆ ಬರೀತೀರಾ, ಇದು 1/15 ಅಂತ ಅರ್ಥ. 15 1 15, 15 + 1 = 16 ಆಗುತ್ತೆ. ಕರೆಕ್ಟಾ, 16/15 ಆಯ್ತು. ಇದು ಈ ಕಡೆ ಎಷ್ಟಾಗುತ್ತೆ ಇವಾಗ ನೋಡಿರಿ, ಇದರಲ್ಲಿ ಕೆಳಗಡೆ 9 ಟೋಟಲ್ LCM ಎಷ್ಟಾಯಿತು, 9, 8 + 8x. ಸೊ ಈಗ ಇದನ್ನು ನಾನು ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡಿ 9 ಈ ಕಡೆ ಬಂದರೆ 9 ಈ ಕಡೆ ಬರುತ್ತೆ. ಈ ಕಡೆ ಏನು ಉಳಿತು, 8 + 8x. ಇನ್ನು 3 3s 9, 3 5s 15. ಸೊ 16 × 3 / 5 = 8x. 8ನ ಆ ಕಡೆ ಕಳಿಸಿದ್ರೆ -8. ಫೈನಲ್ ಆಗಿ ನೋಡಿ 16 × 3 ಎಷ್ಟಾಗುತ್ತೆ, 48. 16 3s 48 -5 8s ಎಷ್ಟು, 40 / 5. ಇದೇನು ಆ ಕಡೆ 8x. ಫೈನಲ್ ಆಗಿ ಆನ್ಸರ್ ಬಂತು ಆಲ್ಮೋಸ್ಟು. ಈಗ ಇಲ್ಲಿ ಏನು ಮಾಡ್ತಾ ನೋಡಿರಿ, 48ರಲ್ಲಿ 40 ಹೋದರೆ ಎಷ್ಟು, 8 / 5 = 8x. ನನಗೇನು ಬೇಕು, ಎಕ್ಸ್ ಬೇಕು. ಏನು ಕೇಳ್ತಿರೋದು, ವಿಚ್ ಪಾರ್ಟ್ ಅಂದರೆ ಎಕ್ಸ್ ಕೇಳ್ತೀನಿ, ಎಷ್ಟು ಭಾಗನ ಅಂತ ಕೇಳ್ತೀನಿ. 1/5, 1/4 ಏನಂತ ಗೊತ್ತಿಲ್ಲಲ್ಲ. 8/9ಗೆ ಎಷ್ಟು ಭಾಗನ ಆ್ಯಡ್ ಮಾಡ್ದಂಗೆ 1/115 ಬರುತ್ತೆ ಅಂತ ನೋಡಬೇಕು. ಸೊ ನನಗೆ ಎಕ್ಸ್ ಫೈಂಡ್ ಔಟ್ ಮಾಡಬೇಕು, ಈ ವ್ಯಾಲ್ಯೂನ ನಾನು ಫೈಂಡ್ ಔಟ್ ಮಾಡಬೇಕು. ಎಕ್ಸಲ್ಲೇ ಇಟ್ಕೊಳ್ಳಿ, 8ನ ಆ ಕಡೆ ತಳ್ಳಿಬಿಟ್ರೆ 8/5 × 8 ಆಗುತ್ತೆ. ಯಾಕೆ 8 ಕೆಳಗಡೆ ಬರುತ್ತೆ, 8 8 ಕ್ಯಾನ್ಸಲ್ ಆದರೆ ಎಷ್ಟಾಯಿತು, ಎಕ್ಸ್ 1/5 ಅಂದರೆ 1/5 ಪಾರ್ಟ್ 8ರೊಳಗಡೆ 8/9 8/9ರಲ್ಲಿ 1/5 ಭಾಗ ಅಷ್ಟು ಆ್ಯಡ್ ಮಾಡಿದ್ರೆ ನನಗೆ 1/15 ಬರುತ್ತೆ. ಅದೇ ಆನ್ಸರ್ ಇದೆ. ಓಕೆ, ಸೊ ನಿಮಗೆ ಆನ್ಸರ್ ಏನಾಗಬೇಕು, ಎಕ್ಸ್ ವ್ಯಾಲ್ಯೂ 1/5 ಆನ್ಸರ್ ಆಗಬೇಕು. ನಾನು ನೆಕ್ಸ್ಟ್ ಪ್ರಶ್ನೆ ಕಡೆ ಹೋಗೋಣ. ಸೊ ಇಲ್ಲಿ ನೋಡಿ, ಇಫ್ 2 ಕಾಂಪ್ಲಿಮೆಂಟರಿ ಆ್ಯಂಗಲ್ಸ್ ಆರ್ ಇನ್ ದ ರೇಷಿಯೋ 13:5, ದೆನ್ ವಾಟ್ ಈಸ್ ದಿ ಆ್ಯಂಗಲ್. ನಿಮಗೆ ಸಪ್ಲಿಮೆಂಟರಿ ಆ್ಯಂಗಲ್ಸ್ ಒಳಗೆ ಸಪ್ಲಿಮೆಂಟರಿ ಆ್ಯಂಗಲ್ಸ್, ಕಾಂಪ್ಲಿಮೆಂಟರಿ ಆ್ಯಂಗಲ್ಸ್ ಅಂತ ಬರ್ತಿವೆ. ಕಾಂಪ್ಲಿಮೆಂಟರಿ ಆ್ಯಂಗಲ್ಸ್ ಅಂದರೆ ಸಮ್ ಆಫ್ 2 ಆ್ಯಂಗಲ್ಸ್ ಎಷ್ಟಾಗಿರಬೇಕು, 90 ಆಗಿರಬೇಕು. ಅದೇ ಸಪ್ಲಿಮೆಂಟರಿ ಆ್ಯಂಗಲ್ಸ್ ಅಂದರೆ ಎಷ್ಟಿರುತ್ತೆ, ಸಮ್ ಆಫ್ 2 ಆ್ಯಂಗಲ್ಸ್ ಎಷ್ಟಾಗುತ್ತೆ, 180 ಡಿಗ್ರಿ ಆಗುತ್ತೆ. ಸೊ ಸಪ್ಲಿಮೆಂಟರಿ ಆ್ಯಂಗಲ್ಸ್ ಅಂದರೆ 2 ಆ್ಯಂಗಲ್ಸ್ನ ಸೇರಿದ್ರೆ 180 ಡಿಗ್ರಿ ಇರಬೇಕು. ಕಾಂಪ್ಲಿಮೆಂಟರಿ ಆ್ಯಂಗಲ್ಸ್ ಅಂದರೆ ಸಮ್ ಆಫ್ 2 ಆ್ಯಂಗಲ್ಸ್ ಮಸ್ಟ್ ಬಿ 90 ಡಿಗ್ರಿ. ಸೊ ಇಲ್ಲೇನಂತ ಹೇಳ್ತಿದ್ದಾನೆ, ಕಾಂಪ್ಲಿಮೆಂಟರಿ ಆ್ಯಂಗಲ್ಸಿನ ರೇಷಿಯೋ 13:5 ಅಂತ ಹೇಳಿದ್ದಾನೆ. ಆಗಿದ್ದಾಗ ಆ ಆ್ಯಂಗಲ್ಸ್ ಏನಾಗಿದೆ ಅಂತ ಹೇಳಿದ್ದಾನೆ. ಸೊ ಇಲ್ಲಿ ರೇಷಿಯೋ ಕೊಟ್ಟಾಗ ನಾವೇನಂತ ಮಾಡ್ಕೊಳ್ತೀವಿ, 13x ಹಾಗೂ 5x ಇವೆರಡು ಆ್ಯಂಗಲ್ಸ್ ಆಗಿರ್ತವೆ. ಎಕ್ಸ್ ವ್ಯಾಲ್ಯೂ ತೊಗೊಂಬಂದು ಸಬ್ಸ್ಟಿಟ್ಯೂಷನ್ ಮಾಡಿದ್ರೆ 2 ಆ್ಯಂಗಲ್ಸ್ ಗೊತ್ತಾಗ್ತವೆ. ಇಲ್ಲಿ ನಮ್ಗೆ ಕೇಳ್ತಿರೋದು ನೋಡಿ, 13x ಇದೆ, 5x ಇದೆ, ಹಂಗಂತ ಹೇಳ್ಬಿಟ್ಟು ಇದನ್ನು ಹಾಕೋಬಿಡಿ. ಯಾಕಂದರೆ ಅಕ್ಯುರೇಟ್ ಆ್ಯಂಗಲ್ಸ್ ಬರುತ್ತಾ ಇಲ್ಲ ಅಂತಲೂ ಚೆಕ್ ಮಾಡೋಣ. ಸೊ ನಾನೇನಂತ ಹೇಳಿದೆ, ಸಮ್ ಆಫ್ 2 ಆ್ಯಂಗಲ್ಸ್ದು ಎಷ್ಟಾಗುತ್ತೆ, 90 ಡಿಗ್ರಿ ಆದರೆ ಇವೆರಡು ಕಾಂಪ್ಲಿಮೆಂಟರಿ ಆ್ಯಂಗಲ್ಸ್ ಅಂತ ಅರ್ಥ. ಸೊ ಇವೆರಡು ಆ್ಯಂಗಲ್ಸ್ ಸಮ್ಮು, ಇವೆರಡು ಆ್ಯಂಗಲ್ಸ್ ಸಮ್ಮು 90 ಡಿಗ್ರಿ ಆಯಿತು ಅಂದರೆ ಇವೆರಡನ್ನ ನಾವೇನಂತ ಹೇಳ್ತೀವಿ, ಕಾಂಪ್ಲಿಮೆಂಟರಿ ಆ್ಯಂಗಲ್ಸ್ ಅಂತ ಹೇಳ್ತೀವಿ. ಸೊ ಈ 2 ಕಾಂಪ್ಲಿಮೆಂಟರಿ ಆ್ಯಂಗಲ್ಸಿನ ರೇಷಿಯೋ ಕೊಟ್ಟಿದ್ದ. ಹಾಗಾಗಿ ಆ ರೇಷಿಯೋನ ನಾವು ಈ ಥರ ಬರ್ಕೊಂಡ್ರೆ ಈ ಥರ ಬರ್ಕೊಳ್ಬೇಕು. ಬರ್ಕೊಂಡಿದ್ದ ನಂತರ ಅವೆರಡರ ಸಮ್ಮು ನಮಗೆ 90 ಡಿಗ್ರಿ ಆಗಿದೆ ಅಂತ ಡಾಟಾದಲ್ಲಿ ಹೇಳಿದ್ದಾನೆ. ಇಫ್ ಟೂ ಕಾಂಪ್ಲಿಮೆಂಟರಿ ಆ್ಯಂಗಲ್ಸ್ ಆರ್ ಇನ್ ದ ರೇಷಿಯೋ, ಎರಡು ಕಾಂಪ್ಲಿಮೆಂಟರಿ ಆ್ಯಂಗಲ್ಸಿನ ರೇಷಿಯೋ ಕೊಟ್ಟಿದ್ದಾನೆ. ಅಂದರೆ ರೇಷಿಯೋ ಆಗಿದಾವಂತಂದ್ರೆ ರೇಷಿಯೋ ಕೊಟ್ಟಿದ್ದಾನೆ ಅಂದರೆ ಅವೆರಡು ಕಾಂಪ್ಲಿಮೆಂಟರಿ ಆ್ಯಂಗಲ್ಸ್ ಆಗಿದ್ದಾಗಲೇ ಅವುಗಳು ರೇಷಿಯೋ ಕೊಟ್ಟಿರೋದು. ಈಗ ನೋಡಿರಿ, 10 ಡಿಗ್ರಿ ಮತ್ತು 20 ಡಿಗ್ರಿ ಇವೆರಡರ ರೇಷಿಯೋ ಬರೀರಿ ಅಂದರೆ ನಾವು ಹಿಂಗೆ ಬರೀಬೋದಾ, 20:10 ಅಥವಾ 10:20 ಅಂತ ಬರ್ಕೊಂಡ್ರೆ ಎಷ್ಟಾಯಿತು, 1:2. ಸೊ ಇವೆರಡು ಇಲ್ಲ ಅಂದರೆ 45:45 ಅಂತ ಇಟ್ಕೊಳ್ಳಿ. ಅಥವಾ 60 ಡಿಗ್ರಿ ಒಂದು ಆ್ಯಂಗಲ್, ಇನ್ನೊಂದು 30 ಡಿಗ್ರಿ ಅಂತ ಇಟ್ಕೊಳ್ಳಿ. ಹಾಗಿದ್ದಾಗ ಇವೆರಡರ ರೇಷಿಯೋ ಎಷ್ಟು ಬರುತ್ತೆ, 2:1 ಬರುತ್ತೆ. ಸೊ ಇವೆರಡು ಸಮ್ ಮಾಡಿದಾಗ 60 + 30 ಮಾಡಿದ್ರೆ ಎಷ್ಟು ಬಂತು, 90 ಬಂತು. ಹಾಗಾಗಿ ಇವೆರಡನ್ನ ನಾವು ಕಾಂಪ್ಲಿಮೆಂಟರಿ ಆ್ಯಂಗಲ್ಸ್ ಅಂತ ಹೇಳ್ತೀವಿ. 2 ಆ್ಯಂಗಲ್ಸ್ನ ಆ್ಯಡ್ ಮಾಡಿದಾಗ 90 ಡಿಗ್ರಿ ಬಂತು ಅಂದರೆ ಅವೆರಡು ಆ್ಯಂಗಲ್ಸ್ನ ಕಾಂಪ್ಲಿಮೆಂಟರಿ ಅಂತ ಹೇಳ್ತೀವಿ. ಈ ಕಾಂಪ್ಲಿಮೆಂಟರಿ ಆ್ಯಂಗಲ್ಸಿನ ರೇಷಿಯೋ ಎಷ್ಟು, 2:1. ಸೊ ಅದೇ ರೀತಿಯಲ್ಲಿ 2 ಕಾಂಪ್ಲಿಮೆಂಟರಿ ಆ್ಯಂಗಲ್ಸ್ ಇದ್ದಾವೆ, ಇದೊಂದು ಆ್ಯಂಗಲು, ಅವೆರಡು ಆ್ಯಂಗಲ್ಸಿನ ರೇಷಿಯೋ ಕೊಟ್ಟಿದ್ದಾನೆ. ಸೊ ಆ ರೇಷಿಯೋನ ನಾನು ಈ ಥರ ಬರ್ಕೊಂಡೆ. ಸೊ ಇವೆರಡನ್ನ ಆ್ಯಡ್ ಮಾಡಿದ್ರೆ ನಮಗೆ ಏನಾಗಬೇಕು, 90 ಡಿಗ್ರಿ ಇರಬೇಕು. ಸೊ ಎಷ್ಟಾಯ್ತಿದು, 18x = 90 ಡಿಗ್ರಿ, x = 90 / 18, 18 ಒಂದಲೇ 18 ಐದಲೇ, x = 90 ಆಯಿತು. ಕರೆಕ್ಟಾ? ಸೊ ದೇರ್ಫೋರ್ 2 ಆ್ಯಂಗಲ್ಸ್ ಯಾವುದದು, 13x ಡಿಗ್ರಿ ಮತ್ತು ಇನ್ನೊಂದು 5x ಡಿಗ್ರಿ. 13 × 5
ಮತ್ತು 5 ಇಂಟು 13 ಇಂಟು 90 ಮತ್ತು 5 ಇಂಟು 90 ಸಾರಿ 90 ಅಲ್ಲ, ಅದು 5 ಅಲ್ಲ, ಅದು ಎಕ್ಸಲ್ಲ 5, ಯಾಕಂದರೆ 18 ಒಂದಲೇ 18 ಇದೆ. 13 ಇಂಟು 5 5 ಇಂಟು 5 13 5 ಎಷ್ಟಾಗುತ್ತೆ 65, ಆ ಕಡೆ 5 5 ಎಷ್ಟು 25. ನೋಡಿ ಇವೆರಡನ್ನ ಆ್ಯಡ್ ಮಾಡಿದ್ರೆ ಎಷ್ಟಾಯ್ತು 90 ತಾನೆ. ಸೊ ಇವೆರಡು ಆ್ಯಂಗಲ್ಸು ಕಾಂಪ್ಲಿಮೆಂಟ್ರಿ ಆಗಿದ್ದಾವೆ, ಯಾಕಂದರೆ ಎರಡು ಸಮ 90 ಡಿಗ್ರಿ. ಸೊ 65 ಮತ್ತು 25 ಇದನ್ನು ಭಾಳ ಜನ ಚೂಸ್ ಮಾಡ್ತಾರೆ, ಬಟ್ ಆಪ್ಷನ್ ಬಂದು ಸಿ ಆಗಿರುತ್ತೆ. ಅಕ್ಯುರೇಟ್ ಆನ್ಸರ್ನ ನೋಡ್ತಾರೆ. ನೆಕ್ಸ್ಟ್ ಪ್ರಶ್ನೆ ಕಡೆ ಹೋಗೋಣ. ಫೈಂಡ್ ದಿ ವ್ಯಾಲ್ಯೂ ಆಫ್ ವೈ ಇಫ್ ದಿ ಲೈನ್ ವೈ ಪ್ಯಾರಲಲ್ ಟು ಎಮ್ ಅಂತ ಹೇಳಿದ್ರು. ಸೊ ಈ ಲೈನು ಇದಕ್ಕೆ ಪ್ಯಾರಲ್ ಆಗಿದೆ, ಇಲ್ಲಿ ವೈ ಆ್ಯಂಗಲ್ನ ಫೈಂಡ್ ಔಟ್ ಮಾಡಬೇಕು. ಏನು ಮಾಡಬೇಕು? ವೈ ಆ್ಯಂಗಲ್ನ ಫೈಂಡ್ ಔಟ್ ಮಾಡಬೇಕಷ್ಟೇ. ಸೊ ಇಲ್ಲಿ ನೋಡಿ, ಇಲ್ಲಿ ಇದರಲ್ಲಿ ನಮಗೇನು ವೈ ವ್ಯಾಲ್ಯೂ ಫೈಂಡ್ ಔಟ್ ಮಾಡಬೇಕಲ್ಲ. ಸೊ ನಿಮ್ಗೆ ಗೊತ್ತಿರಬೇಕು, ಎರಡು ಪ್ಯಾರಲ್ ಲೈನ್ಸ್ನ ಒಂದು ಟ್ರಾನ್ಸ್ಫರ್ಸಲ್ಲಿ ಇಂಟರ್ಸೆಕ್ಟ್ ಮಾಡಿದಾಗ ಕರೆಸ್ಪಾಂಡಿಂಗ್ ಆ್ಯಂಗಲ್ಸ್ ಏನಾಗಿರುತ್ತೆ ಸಮ ಆಗಿರ್ತವೆ. ಇಲ್ಲಿ ಎ ಆ್ಯಂಗಲ್ ಇದ್ದರೆ ಇಲ್ಲಿ ಬಿ ಆ್ಯಂಗಲ್ ಇದ್ದರೆ ಎರಡು ಏನಾಗಿರಬೇಕು ಸಮ ಆಗಿರಬೇಕು. ಸೊ ಈಗ ಎರಡು ಪ್ಯಾರಲ್ ಲೈನ್ಸ್ನ ಒಂದು ಟ್ರಾನ್ಸ್ಫರ್ಸಲ್ಲಿ ಇಂಟರ್ಸೆಕ್ಟ್ ಮಾಡ್ತಿದೆ, ಹಾಗಾಗಿ ಈ ಆ್ಯಂಗಲ್ ಏನಾಗಿರುತ್ತೆ ಈಕ್ವಲ್ ಆಗಿರುತ್ತೆ. ಈಗ ಈಕ್ವಲ್ ಆಗಿರುತ್ತೆ ಅಂದರೆ ಇಲ್ಲಿ ಎಷ್ಟಿದೆ ಅಲ್ಲಿ ಇಲ್ಲೂ ಅಷ್ಟೇ ಇರುತ್ತೆ. ಇವಾಗ ನನಗೆ ಇಲ್ಲಿ ಬಿ ಅಂತ ತೊಗೊಂಡ್ರೆ ಇದೇನಾಗಬೇಕು 60 + y = ಬಿ, ಅಂದರೆ ಬಿ ಆ್ಯಂಗಲ್ ಎಷ್ಟಿದೆ 60 + y ಇದೆ, ಅಂದರೆ ಇಲ್ಲಿ ಎಷ್ಟಾಯಿತು 60 + y ಆಯಿತು. ಇನ್ನೊಂದು ನಿಮಗೆ ನೆನಪಿರಬೇಕು, ಒಂದು ಸ್ಟ್ರೈಟ್ ಆ್ಯಂಗಲ್ ಎಷ್ಟಾಗಿರುತ್ತೆ, ಟೋಟಲ್ ಸ್ಟ್ರೈಟ್ ಆ್ಯಂಗಲ್ ಎಷ್ಟು 180 ಡಿಗ್ರಿ. ಹಾಗಿದ್ದಾಗ ಒಂದು ಸ್ಟ್ರೈಟ್ ಆ್ಯಂಗಲ್ಲು ಎಷ್ಟಾಗಿರಬೇಕು 180 ಡಿಗ್ರಿ ಇರಬೇಕು. ಅಂದರೆ ಇವೆರಡು ಆ್ಯಂಗಲ್ಸ್ನ ಆ್ಯಡ್ ಮಾಡಿದ್ರೆ ಎಷ್ಟಿರಬೇಕು 180 ಇರಬೇಕು. ದೇರ್ಫೋರ್ y + 60 + y ಎಷ್ಟಾಗಿರಬೇಕು 180 ಡಿಗ್ರಿ. ಇದು ಸ್ಟ್ರೈಟ್ ಆ್ಯಂಗಲ್ ಪ್ರಾಪರ್ಟಿ. y + y ಎಷ್ಟಾಯಿತು 2y + 60 = 180. 2y = 180 - 60 ಎಷ್ಟಾಯಿತು ಇದು 120. y = 2y = 120. y ಎಷ್ಟಾಯಿತು 120 / 2 which is equivalent to 60. ಆನ್ಸರ್ ಎಷ್ಟಾಗಬೇಕು? ಆಪ್ಷನ್ ಎ ಆಗಬೇಕು. ನೆಕ್ಸ್ಟ್ ಪ್ರಶ್ನೆ ಕಡೆ ಹೋಗೋಣ. ಫೈಂಡ್ ದಿ ವ್ಯಾಲ್ಯೂ ಆಫ್ ಕೆ ಇನ್ ದಿ ಲೈನ್ ಎಲ್ ಪ್ಯಾರಲಲ್ ಟು ಎಮ್ ಅಂತ ಹೇಳಿದ್ದಾನೆ. ಸೊ ಇವೆರಡು ಪ್ಯಾರಲ್ ಲೈನ್ಸ್ನ ಒಂದು ಇಂಟರ್ಸೆಕ್ಟ್ ಮಾಡ್ತಾ ಇದೆ. ಸೊ ಇಲ್ಲೂ ನಾವು ಅದೇ ಕಾನ್ಸೆಪ್ಟ್ ಯೂಸ್ ಮಾಡ್ತೀವಿ. ಇಲ್ಲಿ ಏನು ಫೈಂಡ್ ಔಟ್ ಮಾಡಬೇಕು? ಕೆ ವ್ಯಾಲ್ಯೂ ಫೈಂಡ್ ಔಟ್ ಮಾಡಬೇಕು. ಯಾವುದು? ಈ ಕೆ ವ್ಯಾಲ್ಯೂ ಫೈಂಡ್ ಔಟ್ ಮಾಡಬೇಕಂದ್ರೆ ಫಸ್ಟ್ ನಮಗೆ ಇಲ್ಲಿ ನೋಡಿ, ನಿಮಗೆ ಎರಡು ಪ್ಯಾರಲ್ ಲೈನ್ಸ್ನ ಒಂದು ಟ್ರಾನ್ಸ್ಫರ್ಸಲ್ಲಿ ಇಂಟರ್ಸೆಕ್ಟ್ ಮಾಡಿದಾಗ ಇಲ್ಲಿ ಇದೇನು ಜಿಗ್ಜ್ಯಾಗ್ ಶೇಪ್ ಬರುತ್ತಲ್ಲ, ಈ ಎರಡು ಆ್ಯಂಗಲ್ಸು ಸಮ ಆಗಿರ್ತವೆ. ಇಲ್ಲಾಂದರೆ ಈ ಒಂದು ಕಾನ್ಸೆಪ್ಟ್ನ ಇದನ್ನು ಹಿಂಗೆ ಯೂಸ್ ಮಾಡೋದು ಅಂದರೆ ಝೆಡ್ ಆಲ್ಟರ್ನೇಟ್ ಆ್ಯಂಗಲ್ಸ್ ಆರ್ ಸೇಮ್ ಅಂತ ಹೇಳ್ತೀವಲ್ಲ, ಈ ಆ್ಯಂಗಲ್ಸು. ಸೊ ಇಲ್ಲಿ ನನಗೆ ಎ ಇತ್ತಂದರೆ ಇಲ್ಲೂ ಎ ಇರುತ್ತೆ ಅಂತ ಹೇಳ್ತೀವಿ, ಆಲ್ಟರ್ನೇಟ್ ಆ್ಯಂಗಲ್ಸು. ಯಾವಾಗ ಎರಡು ಪ್ಯಾರಲ್ ಲೈನ್ಸ್ನ ಒಂದು ಟ್ರಾನ್ಸ್ಫರ್ಸಲ್ಲಿ ಇಂಟರ್ಸೆಕ್ಟ್ ಮಾಡಿದಾಗ. ಸೊ ಇನ್ನೊಂದು ನೋಡಿ, ಎರಡು ಪ್ಯಾರಲ್ ಲೈನ್ಸ್ನ ಒಂದು ಟ್ರಾನ್ಸ್ಫರ್ಸಲ್ಲಿ ಇಂಟರ್ಸೆಕ್ಟ್ ಮಾಡಿದಾಗ ಇದನ್ನು ಟ್ರಾನ್ಸ್ಫರ್ಸಲ್ ಅಂತ ಹೇಳ್ತೀವಿ, ಎರಡು ಪ್ಯಾರಲ್ ಲೈನ್ಸ್ ಅಂತ ಹೇಳ್ತೀವಿ. ಸೊ ಒಳಗಿರುವಂಥ ಈ ಎರಡು ಆ್ಯಂಗಲ್ಸ್ನ ಆ್ಯಡ್ ಮಾಡಿದ್ರೆ, ಫಾರ್ ಎಕ್ಸಾಂಪಲ್ ಇದು ಎ ಬಿ ಅಂತಂದರೆ ಎ ಆ್ಯಂಗಲ್ + ಬಿ ಆ್ಯಂಗಲ್ ಎಷ್ಟಾಗುತ್ತೆ 180 ಡಿಗ್ರಿ ಆಗುತ್ತೆ. ಸೊ ಹಾಗಾಗಿ ಮತ್ತು ಇನ್ನೊಂದು ಅದೇ ಒಂದು ಲೈನ್ ಒಂದು ಇಂಟರ್ಸೆಕ್ಟ್ ಮಾಡಿದ್ರೆ ಅವುಗಳ ಅಪೋಸಿಟ್ ಆ್ಯಂಗಲ್ ಸಮ ಆಗ್ತವೆ. ಸೊ ಇವಾಗ ನೋಡಿ, ಈ ಲೈನ್ ಇಂಟರ್ಸೆಕ್ಟ್ ಮಾಡ್ತಿದೆ, ಇಲ್ಲೆಷ್ಟಿದೆಯೋ ಅಷ್ಟೇ ಇಲ್ಲಿರುತ್ತೆ, ಅಂದರೆ 2x + 35 ಡಿಗ್ರಿ. ಅದಾಗಿದ ನಂತರ ಕ್ಲಿಯರಾಗಿ ನೋಡಿ, ಇದೊಂದು ಲೈನು ಎರಡು ಪ್ಯಾರಲ್ ಆಗಿದ್ದಾವೆ, ಡಾಟಾದಲ್ಲಿ ಹೇಳಿದ್ದಾರೆ. ಸೊ ಎರಡು ಲೈನ್ಸ್ನ ಇಂಟರ್ಸೆಕ್ಟ್ ಮಾಡಿದಾಗ ಒಳಗಡೆ ಒಂದು ಸೈಡಲ್ಲಿ ಬರುವಂಥ ಎರಡು ಆ್ಯಂಗಲ್ಸ್ ಏನಾಗಿರಬೇಕು 180 ಡಿಗ್ರಿ ಇರಬೇಕು ಸಮ್ ಮಾಡಿದಾಗ. ಸೊ 2x + 35 ಡಿಗ್ರಿ + 3x - 40 ಡಿಗ್ರಿ = ಏನಾಗಬೇಕು 180 ಡಿಗ್ರಿ ಆಗಬೇಕು. 2x + 3x ಎಷ್ಟು 5x, 40ಯಲ್ಲಿ 35 ಹೋದರೆ -5 = 180 ಡಿಗ್ರಿ. ಸೊ 5x = 185 ಆಯಿತು. x = 185 / 5. 5 1s 5 3s 15, ಇನ್ನೊಂದು 3 5 7s 35. x ಎಷ್ಟಾಯಿತು 37 ಡಿಗ್ರಿ ಆಯಿತು. ಈಗ x 37 ಡಿಗ್ರಿ ಆಯಿತು ಅಂದಾಗ ನನಗೆ ಕೆ ವ್ಯಾಲ್ಯೂ ಬೇಕು. ಸೊ ಒಂದು ಸ್ಟ್ರೈಟ್ ಆ್ಯಂಗಲು ಎಷ್ಟಿರಬೇಕು 180 ಡಿಗ್ರಿ ಬೇಕು. ಹಾಗಾಗಿ ಕೆ + 2x + 35 = 180 ಡಿಗ್ರಿ. ಕೆ ವ್ಯಾಲ್ಯೂ ಬೇಕು +2 × 37 + 35 = 180 ಡಿಗ್ರಿ. ಸೊ ಇಲ್ಲಿಂದ ಕೆ = 180 - 35. ಯಾಕೆ ಈ 35 ಈ ಕಡೆ ಬರಲಿ. 2 × 37 ಎಷ್ಟಾಗುತ್ತೆ 74 ಆಗುತ್ತಲ್ವ. 74 30 60 1 14 74 ಆಗುತ್ತೆ. ಸೊ ಇಲ್ಲಿಗೆ ಎಷ್ಟಾಯಿತು 70 + 30 100 ಅಂದರೆ 180 - 111 ಆಯಿತು. 180 - 111 180 - 111 ಅಂದರೆ ಎಷ್ಟಾಗುತ್ತೆ. ಸೊ ಇಲ್ಲಿ ಒಂದು ಸ್ವಲ್ಪ ಮಿಸ್ಟೇಕ್ ಆಗಿದೆ ನೋಡಿರಿ. ಎಲ್ಲಂದರೆ ಇಲ್ಲಿ ಕ್ಯಾಲ್ಕುಲೇಷನ್ ಮಿಸ್ಟೇಕ್ ಮಾಡಿದ್ದೀನಿ. ಅದು ಮಿಸ್ಟೇಕ್ ಆಗಿರೋದಕ್ಕೆ ನಮಗೆ ಇಲ್ಲಿ ಆನ್ಸರ್ ಬರೋಲ್ಲ. ಆಪ್ಷನ್ಸಲ್ಲಿ ಇರಲಿಲ್ಲ. ಸೊ ಈಗ ಇಲ್ಲಿ 5 1s 5, 5 6 5 5 3s 15 ಆಗುತ್ತಲ್ಲ. 5 3s 15 ಓಕೆ. 5 3s 15 5 4s 20 ಆಗುತ್ತೆ. 5 3s 15 ನೆಕ್ಸ್ಟು 3 ಇಳುತ್ತೆ. 5 7s 35 ಎಷ್ಟಾಯಿತು 37. ಈಗ ನನಗೇನು ಬೇಕು, ಈ ಕೆ ವ್ಯಾಲ್ಯೂ ಬೇಕು. ಕೆ ವ್ಯಾಲ್ಯೂ ಅಂದರೆ ಈ ವ್ಯಾಲ್ಯೂ. ಸೊ ಒಂದು ಸ್ಟ್ರೈಟ್ ಲೈನ್ ಆ್ಯಂಗಲ್ ಎಷ್ಟು ಬರುತ್ತೆ 180 ಡಿಗ್ರಿ ಬರುತ್ತೆ ಅಂತ ಹೇಳಿದೆ ನಿಮಗೆ. ಸೊ ಕೆ + 2x + 35
ಇಸ್ ಈಕ್ವಲ್ ಟು ಎಷ್ಟಾಗಿರಬೇಕು ಸ್ಟ್ರೈಟ್ ಆ್ಯಂಗಲ್ 180 ಡಿಗ್ರಿ ಆಗಿರಬೇಕು. ಅವೆರಡು ಆ್ಯಂಗಲ್ಸ್ನ ಆ್ಯಡ್ ಮಾಡಿದ್ರೆ ಟೋಟಲ್ ಸಮ್ ಎಷ್ಟು 180 ಡಿಗ್ರಿ. ಸೊ ಕೆ ಪ್ಲಸ್ 2 ಇಂಟು ಎಕ್ಸ್ ಅಂದರೆ ಎಷ್ಟು 37 ಇದೆ ಪ್ಲಸ್ 35 ಈಸ್ ಈಕ್ವಲ್ ಟು 180. ಈಗ ಕೆ ಈಸ್ ಈಕ್ವಲ್ ಟು 180 ಮೈನಸ್ 35 ಮೈನಸ್ 2 7s are 14, 2 3s are 6, 6 plus 1 is 7, 74. ಹಾಗಿದ್ದಾಗ ಈಗ ಎಷ್ಟಾಯ್ತು ನೋಡಿರಿ, ಕೆ ಈಸ್ ಈಕ್ವಲ್ ಟು 180 ಮೈನಸ್ ಇದೆಷ್ಟಾಗುತ್ತೆ 111 ಆಗುತ್ತೆ. 30 100 111 ಆಗುತ್ತಾ, ಅಲ್ಲ 109 ಆಗುತ್ತೆ. 109 ಅಂದರೆ 180ನಲ್ಲಿ 109 ಕಳೆದ್ರೆ ಎಷ್ಟಾಯಿತು, 180ನಲ್ಲಿ 109 ಎಲ್ಲ ಮಿಸ್ಟೇಕ್ ಆಗಿದೆನಾ? ಸೊ ಇಲ್ಲಿ ಪ್ರಶ್ನೆದಲ್ಲಿ ಏನು ಮಿಸ್ಟೇಕ್ ಆಗಿದೆ ಅಂದರೆ ಇದು 2x ಪ್ಲಸ್ 35 ಅಲ್ಲ 2x ಪ್ಲಸ್ 15 ಇದೆ ಇದು. ಸೊ ಹಾಗಾಗಿ ಇನ್ನೊಂದು ಸಲ ಮಾಡಿಬಿಡೋಣ ಇದನ್ನು. ಸೊ ಬಟ್ 35 ನೀವು ಬೇಕಂದರೆ 35 ತೊಗೊಂಡು ಮಾಡಿರಿ, ಬಂದೇ ಬರುತ್ತೆ. ಓಕೆ, 35 ತೊಗೊಂಡ್ರೆ ಬೇರೆ ಆನ್ಸರ್ ಬರುತ್ತೆ, ಇದೇ ಆನ್ಸರ್ ಬರೋಲ್ಲ. 35 ತೊಗೊಂಡ್ರೆ ಬೇರೆ ಆನ್ಸರ್ ಬರುತ್ತೆ. ಸೊ ನಾವು ಇಲ್ಲಿ ಏನು ಚೇಂಜ್ ಮಾಡಬೇಕಾಗಿದ್ದು ಇದು 2x ಪ್ಲಸ್ 15 ಡಿಗ್ರಿ. ಸೊ ನಾನು ನಿಮಗೇನು ಹೇಳಿದೆ, ವರ್ಟಿಕಲಿ ಅಪೋಸಿಟ್ ಆ್ಯಂಗಲ್ಸು ಸಮವಾಗಿರ್ತವೆ. ಒಂದು ಲೈನ್ನ ಇನ್ನೊಂದು ಲೈನ್ ಇಂಟರ್ಸೆಕ್ಟ್ ಮಾಡಿದಾಗ ಈ ಆ್ಯಂಗಲ್ ಅಪೋಸಿಟ್ ಇರುತ್ತೆ, ಈ ಆ್ಯಂಗಲ್ಗೆ ಸಮ ಇರುತ್ತೆ. ಸೊ ಹಾಗಾಗಿ 2x ಪ್ಲಸ್ 15 ಈಸ್ ಈಕ್ವಲ್ ಟು ಇಲ್ಲಿ ವ್ಯಾಲ್ಯೂ ಎಷ್ಟಿರುತ್ತಲ್ಲ ಅಷ್ಟಿರುತ್ತೆ. ಹೌದಾ, ಕರೆಕ್ಟ್ ತಾನೇ? ವರ್ಟಿಕಲ್ ಅಪೋಸಿಟ್ ಆ್ಯಂಗಲ್ ಸಮ ಆಗಿರುತ್ತೆ ಅಂತ ಹೇಳಿದ್ದೀನಿ ತಾನೆ. ಹಾಗಾಗಿ ಇದು ಎಷ್ಟಿರುತ್ತೆ 2x ಪ್ಲಸ್ 15. ಅದಾದ ನಂತರ ಒಂದು ಸ್ಟ್ರೈಟ್ ಲೈನ್ ಮೇಲೆ ಟೋಟಲ್ ಆ್ಯಂಗಲ್ ಎಷ್ಟಿರುತ್ತೆ 180 ಡಿಗ್ರಿ ಇರುತ್ತೆ. ಹಾಗಾಗಿ ಒಂದು ಸ್ಟ್ರೈಟ್ ಲೈನ್ ಆ್ಯಂಗಲ್ ಎಷ್ಟಿರಬೇಕು 180 ಡಿಗ್ರಿ ಇರಬೇಕು. ಹಾಗಿದ್ದಾಗ ಕೆ ಪ್ಲಸ್ 2x ಪ್ಲಸ್ 15 ಈಸ್ ಈಕ್ವಲ್ ಟು ಎಷ್ಟಿರಬೇಕು 180 ಡಿಗ್ರಿ ಇರಬೇಕು. ಇಲ್ಲಿಂದ ನಾವು ಕೆ ವ್ಯಾಲ್ಯೂ ಫೈಂಡ್ ಔಟ್ ಮಾಡ್ಬೋದು. ಬಟ್ ಆದರೆ ನನಗೆ ಎಕ್ಸ್ ವ್ಯಾಲ್ಯೂ ಗೊತ್ತಿಲ್ಲಲ್ಲ, ಹಾಗಾಗಿ ಕೆ ವ್ಯಾಲ್ಯೂ ಫೈಂಡ್ ಔಟ್ ಮಾಡೋಕ್ಕಾಗಲ್ಲ. ಓಕೆ, ನಡೀಲಿ. ಒಟ್ಟಿಗಂತೂ ಇಲ್ಲ ಆ್ಯಂಗಲ್ ಎಷ್ಟಿರುತ್ತೆ ಅಷ್ಟೇ ಇಲ್ಲಿರುತ್ತೆ ಅಂತ ಹೇಳಿದೆ. ಆದಮೇಲೆ ಎರಡು ಪ್ಯಾರಲಲ್ ಲೈನ್ಸ್ನ ಒಂದು ಟ್ರಾನ್ಸ್ವರ್ಸಲ್ಲಿ ಇಂಟರ್ಸೆಕ್ಟ್ ಮಾಡಿದಾಗ ಒಳಗಡೆ ಇರುವಂಥ ಒಂದು ಸೈಡಲ್ಲಿ, ಈ ಸೈಡಿನ ಒಳಗಡೆ ಇರುವಂಥ ಎರಡು ಆ್ಯಂಗಲ್ಸ್ ತೊಗೊಂಡ್ರೆ 180 ಡಿಗ್ರಿ ಇರುತ್ತೆ. ಈ ಸೈಡಲ್ಲಿ ಒಳಗಡೆ ಸಿ ಶೇಪಲ್ಲಿ ಒಳಗಡೆ ಏನಿದಾವಲ್ಲ ಅವೆರಡು ಆ್ಯಂಗಲ್ಸ್ನ ತೊಗೊಂಡ್ರೆ 180 ಡಿಗ್ರಿ ಇರುತ್ತೆ. ಹಾಗಾಗಿ ಈ 2x ಪ್ಲಸ್ 15 ಡಿಗ್ರಿ ಪ್ಲಸ್ 3x ಮೈನಸ್ 40 ಡಿಗ್ರಿ ಎಷ್ಟಾಗಬೇಕು 180 ಡಿಗ್ರಿ ಇರಬೇಕು. 2x ಪ್ಲಸ್ 3x ಎಷ್ಟಾಯಿತು 5x, 40ಯಲ್ಲಿ 15 ಹೋದರೆ ಎಷ್ಟಾಯಿತು 25 ಈಸ್ ಈಕ್ವಲ್ ಟು 180 ಡಿಗ್ರಿ. 5x ಈಸ್ ಈಕ್ವಲ್ ಟು 180 ಪ್ಲಸ್ 25, 5x ಈಸ್ ಈಕ್ವಲ್ ಟು ಇದೆಷ್ಟಾಯಿತು 205 ಆಯಿತು, 205 ಡಿಗ್ರಿ ಆಯಿತು. x ಈಸ್ ಈಕ್ವಲ್ ಟು 205 5 ಡಿಗ್ರಿ ಡಿವೈಡೆಡ್ ಬೈ 5. 5 1s 5 4s 20, 5 1s 5. ಸೊ ಎಷ್ಟಾಯಿತು ಎಕ್ಸು 41 ಡಿಗ್ರಿ ಬಂತು. ದೇರ್ ಫೋರ್ ಈಗ ನಾನೇನಂತ ಹೇಳಿದೆ, ಸ್ಟ್ರೈಟ್ ಆ್ಯಂಗಲ್ ತೊಗೊಂಡ್ರೆ ಸ್ಟ್ರೈಟ್ ಆ್ಯಂಗಲ್ ಮೇಲೆ ಆ್ಯಂಗಲ್ ಎಷ್ಟಿರುತ್ತೆ 180 ಡಿಗ್ರಿ. ದೇರ್ ಫೋರ್ ಕೆ ಪ್ಲಸ್ 2x ಪ್ಲಸ್ 15 ಎಷ್ಟಾಯಿತು 180 ಡಿಗ್ರಿ. ಸ್ಟ್ರೈಟ್ ಆ್ಯಂಗಲ್ ಎಷ್ಟು 180. ಸೊ ಕೆ ಈಸ್ ಈಕ್ವಲ್ ಟು 180 ಮೈನಸ್ 15, ಯಾವುದು ಈ 15 ಹಾಕಿದ್ರೆ ಮೈನಸ್ 15 ಮೈನಸ್ 2 ಇಂಟು ಈ 2x ಆ ಕಡೆ ಬಂದರೆ ಮೈನಸ್ 2x ತಾನೆ. ಸೊ ಮೈನಸ್ 2 ಇಂಟು ಎಕ್ಸ್ ಎಷ್ಟಿದೆ 41 ಇದೆ. ಸೊ ಕೆ ಈಸ್ ಈಕ್ವಲ್ ಟು 180 ಮೈನಸ್ 15 ಮೈನಸ್ ಇದು 88. ಸೊ 180 ಇದು ಒಂದು 80 90 97 ಆಗುತ್ತೆ. 180 ಮೈನಸ್ 97 ಡಿಗ್ರಿ, 180 ಮೈನಸ್ 97. ಸೊ ಇದೊಂದು 80 180 ಹೆಂಗೆ ಬರಿಬೋದು, 80 ಪ್ಲಸ್ 100 ಅಂತ ಬರಿಬೋದಾ? ಆ 100ರಲ್ಲಿ 97 ಕಳೆದು ಬಿಡ್ರಿ, ಎಷ್ಟಾಯಿತು 80 ಪ್ಲಸ್ 3, ಹಾಗಾಗಿ 83 ಡಿಗ್ರಿ ಆನ್ಸರ್ ಆಗುತ್ತೆ. ಸೊ ಆಪ್ಷನ್ ಬಿ ಉತ್ತರ. ಇನ್ನು ಲಾಸ್ಟ್ ಪ್ರಶ್ನೆ ಕಡೆ ಹೋಗೋಣ. ಇನ್ನೊಂದೆರಡು ಪ್ರಶ್ನೆ ಏನಾಯ್ತು ಅನ್ಸುತ್ತೆ, ಅದನ್ನು ಒಂದು ಮಾಡಿಬಿಡೋಣ. ವಾಟ್ ವಿಲ್ ಬಿ ದಿ ವ್ಯಾಲ್ಯೂ ಆಫ್ ಎಕ್ಸ್ ಆ್ಯಂಡ್ ವೈ? ಎಕ್ಸ್ ಎಲ್ಲಿದೆ, ಇಲ್ಲಿದೆ, ವೈ ಇದೆ. ಇಫ್ ದಿ ವ್ಯಾಲ್ಯೂ ಆಫ್ ದಿ ಲೈನ್ ಎ ಬಿ ಪ್ಯಾರಲಲ್ ಟು ಸಿ ಡಿ. ಸೊ ಇಲ್ಲಿ ಎ ಬಿ ಮತ್ತು ಬಿ ಡಿಗೆ ಏನಾಗಿದೆ, ಸಿ ಡಿಗೆ ಪ್ಯಾರಲ್ ಆಗಿದೆ. ಸೊ ಇದು ಟ್ರಾನ್ಸ್ವರ್ಸಲ್. ಸೊ ನಾವು ಪ್ರೀವಿಯಸ್ ಆಗಿ ಏನು ಮಾಡಿದ್ವಲ್ಲ ಅದೇ ಕಾನ್ಸೆಪ್ಟೇ. ಸೊ ವರ್ಟಿಕಲ್ ಅಪೋಸಿಟ್ ಆ್ಯಂಗಲ್ಸ್ ಏನಾಗಿರಬೇಕು, ಸಮ ಆಗಿರಬೇಕು. ಅಂದರೆ 2x ಮೈನಸ್ ವೈ ಈಸ್ ಈಕ್ವಲ್ ಟು 50 ಡಿಗ್ರಿ ಆಗುತ್ತೆ. ಅದೇ ರೀತಿಯಲ್ಲಿ ಇಲ್ಲಿ ನೋಡಿ, ಒಳಗಡೆ ಪ್ಯಾರಲ್ ಲೈನ್ಸ್ನ ಇಂಟರ್ಸೆಕ್ಟ್ ಮಾಡಿದಾಗ ಒಳಗಡೆ ಬರುವಂಥ ಆ್ಯಂಗಲ್ಸ್ ಎಷ್ಟಿರಬೇಕು 180 ಡಿಗ್ರಿ ಇರಬೇಕು. ಹಾಗಾಗಿ ಎಕ್ಸ್ ಪ್ಲಸ್ ವೈ ಪ್ಲಸ್ 50 ಎಷ್ಟಾಗಬೇಕು 180 ಡಿಗ್ರಿ ಆಗಬೇಕು ತಾನೆ. ಸೊ ಎಕ್ಸ್ ಪ್ಲಸ್ ವೈ ಈಸ್ ಈಕ್ವಲ್ ಟು 180 ಮೈನಸ್ 50 ಎಷ್ಟಾಯ್ತು, ಇದು 130 ಡಿಗ್ರಿ ಆಯಿತು. ಇದೇನಿದೆ ಎಕ್ಸ್ ಪ್ಲಸ್ ವೈ. ಸೊ ಇದು ಒಂದು ಈಕ್ವೇಷನ್, ಇದು ಒಂದು ಈಕ್ವೇಷನ್. ಈ ಎರಡು ಈಕ್ವೇಷನ್ನ ಸಾಲ್ವ್ ಮಾಡಿಬಿಟ್ರೆ ನಮ್ಮ ಆನ್ಸರ್ ಬಂದೇ ಬಿಡುತ್ತೆ. ಸೊ ನಾನೇನು ಮಾಡ್ತೀನಿ ಅಂದರೆ, ನನಗೆ ವೈಗೆ ಸಬ್ಟ್ರಾಕ್ಟ್ ಮಾಡ್ಕೊಳ್ಳಿ, ವೈ ಈಸಿಯಾಗಿ ಕ್ಯಾನ್ಸಲ್ ಆಗುತ್ತೆ. ಸೊ 1 ಪ್ಲಸ್ 2 ಮಾಡಿರಿ. ಒಂದು ವ್ಯಾಲ್ಯೂನ ಐಡೆಂಟಿಫೈ ಮಾಡೋದಕ್ಕೆ ನಾವು ಈ ಥರ ಅಡಿಷನ್ ಸಬ್ಟ್ರಾಕ್ಷನ್ ಮಾಡಿದ್ರೆ ಎಲಿಮಿನೇಟ್ ಆಗಿ ಈಸಿಯಾಗಿ ಆನ್ಸರ್ ಬರುತ್ತೆ. ಸೊ ಫಸ್ಟ್ ಈಕ್ವೇಷನ್ದು ಲೆಫ್ಟ್ ಸೈಡ್ನ ಆ್ಯಡ್ ಮಾಡ್ಕೊಳ್ಳಿ. ಫಸ್ಟ್ ಈಕ್ವೇಷನ್ದು ಲೆಫ್ಟ್ ಸೈಡ್ ಬರ್ಕೊಳ್ಳಿ. 2x ಮೈನಸ್ ವೈ ಫಸ್ಟ್ ಈಕ್ವೇಷನ್ದು ಲೆಫ್ಟ್ ಸೈಡ್ ಏನು ಮಾಡಬೇಕು, ಆ್ಯಡ್ ಮಾಡ್ಬೇಕು ತಾನೆ, ಪ್ಲಸ್ ಸೆಕೆಂಡ್ ಈಕ್ವೇಷನ್ದು ಲೆಫ್ಟ್ ಸೈಡ್ ಏನಿದೆ ಎಕ್ಸ್ ಪ್ಲಸ್ ವೈ ಇದೆ, ಈಸ್ ಈಕ್ವಲ್ ಟು 50 ಪ್ಲಸ್ 130 ಡಿಗ್ರಿ. 50 ಪ್ಲಸ್ 130 ಎಷ್ಟಾಯಿತು 180 ಆಯಿತು. ಇಲ್ಲಿ 2x ಮೈನಸ್ ವೈ ಪ್ಲಸ್ ಎಕ್ಸ್ ಮೈನಸ್ ವೈ
ಕರೆಕ್ಟಾ? ಓಕೆ, ಪ್ಲಸ್ ಇಂಟು ಪ್ಲಸ್ ಪ್ಲಸ್ ತಾನೇ ಪ್ಲಸ್ ಆಗುತ್ತೆ. ಈಗ ಪ್ಲಸ್ ವೈ ಮೈನಸ್ ವೈ ಕ್ಯಾನ್ಸಲ್, 2x ಪ್ಲಸ್ ಎಕ್ಸ್ ಎಷ್ಟಾಯಿತು? 3x ಇಸ್ ಈಕ್ವಲ್ ಟು 180. ಎಕ್ಸ್ ಈಸ್ ಈಕ್ವಲ್ ಟು 180 ಡಿವೈಡೆಡ್ ಬೈ 3, 3 1s 3 6 18 0. ಸೊ ದೇರ್ ಫಾರ್ ಎಕ್ಸ್ ಎಷ್ಟಾಯಿತು? 60 ಡಿಗ್ರಿ ಆಯಿತು. ನಮಗೆ ಕೇಳಿದ್ದು ಎಕ್ಸ್ ಮತ್ತು ವೈ, ಹಾಗಾಗಿ ಎಕ್ಸ್ ಏನೋ 60 ಡಿಗ್ರಿ ಬಂತು. 60 ಎಲ್ಲಿದೆ? ಇಲ್ಲೊಂದಿದೆ. ಇವೆರಡು ಆಪ್ಷನಲ್ಲಿ ಒಂದು ಆಪ್ಷನ್ ಆಗಬೇಕು. ನಿನ್ನ ಒಂದು ವೈ ಫೈಂಡ್ ಔಟ್ ಮಾಡಿರಿ. ಸೊ ಫಸ್ಟ್ ಈಕ್ವೇಷನ್ ಅಥವಾ ಸೆಕೆಂಡ್ ಈಕ್ವೇಷನ್ ಯಾವುದ್ರಲ್ಲಾದರೂ ಒಂದರಲ್ಲಿ ಸಬ್ಸ್ಟಿಟ್ಯೂಷನ್ ಮಾಡಿದ್ರೆ ವೈನೂ ಬಂದುಬಿಡುತ್ತೆ. ನಾನು ಸೆಕೆಂಡ್ ಈಕ್ವೇಷನ್ ತೊಗೊಳ್ತಾ ಇದ್ದೀನಿ, ಯಾಕಂದರೆ ಸಿಂಪಲ್ ಇದೆ. ವೈ ಈಸ್ ಈಕ್ವಲ್ ಟು ವೈಯಲ್ಲಿ ಇಟ್ಕೊಂಡ್ರೆ ಎಕ್ಸ್ ಆ ಕಡೆ ಹೋಗಲಿ, 130 ಮೈನಸ್ 60. ಯಾಕೆ? ಎಕ್ಸ್ ಆ ಕಡೆ ಹೋದರೆ ಮೈನಸ್ ಎಕ್ಸ್ ಆಗುತ್ತೆ. ಎಕ್ಸ್ ಅಂದರೆ ಎಷ್ಟು? 60. 130 ಮೈನಸ್ 60 ಎಷ್ಟಾಯಿತು? ಆ ಕಡೆ ಒಂದು 40, ಒಂದು 30, ಒಂದು 70 ಆಯಿತು. ಎಕ್ಸ್ ವೈ ಎಷ್ಟಾಯಿತು? 70 ಡಿಗ್ರಿ ಆಯಿತು. ಸೊ ಎಕ್ಸ್ 60, ವೈ 70 ಆಪ್ಷನ್ನೇ ಪ್ರಶ್ನೆಗೆ ಉತ್ತರ. ಇನ್ನು ಲಾಸ್ಟ್ ಕ್ವಶನ್ನು, ಇದನ್ನು ಸಾಲ್ವ್ ಮಾಡಿಬಿಟ್ಟು ಈ ಒಂದು ವೀಡಿಯೋನ ಎಂಡ್ ಮಾಡೋಣ. ಸೊ ಇಲ್ಲೇನಂತ ಕೇಳ್ತಾರೆ, 125% ಪರ್ಸೆಂಟ್ ಅಂದಾಗ ಅದನ್ನು ಹೆಂಗೆ ಬರಿಬೋದು? ಡಿವೈಡೆಡ್ ಬೈ 100 ಆಫ್ 86 ಡಿವೈಡೆಡ್ ಬೈ 43 ಇಂಟು 32 ಡಿವೈಡೆಡ್ ಬೈ 8 ಇಸ್ ಈಕ್ವಲ್ ಟು ಎಕ್ಸ್, ಕ್ವಶನ್ ಮಾರ್ಕ್ ಇದ್ದಲ್ಲಿ ಎಕ್ಸ್, √25 ಅಂದರೆ ಎಷ್ಟು? 5. ಇದನ್ನು ಸಿಂಪ್ಲಿಫೈ ಮಾಡಿ ಆನ್ಸರ್ ಕೇಳ್ತಾನೆ. ಸೊ ಹಿಂಗೆ ಮಾಡ್ತೀರ ನೋಡಿರಿ, ಇಲ್ಲಿ 43 1s 43 2s, ಕರೆಕ್ಟಾ? ಅದೇ ಥರನೇ 2 1s 2 4s, 4 1s 4, 4 8s 32, 4 8s ಎಷ್ಟಾಯಿತು? 32. ಇನ್ನು 5ಅಲ್ಲಿ ಬಂದರೆ 5 5s 5ಅಲ್ಲಿ ಬಂದರೆ 5 ಬೇಡ, 25ಅಲ್ಲಿ 25 5s 125, 25 4s 100, 4 1s 4, 4 2s 8, 5 ಇಂಟು 2 ಎಷ್ಟಾಯಿತು? 10 ಈಕ್ವಲ್ ಟು ಎಕ್ಸ್ ಇಂಟು 5. ಈಗ ಎಕ್ಸ್ ವ್ಯಾಲ್ಯೂ ಬೇಕಲ್ವಾ? 10 ಡಿವೈಡೆಡ್ ಬೈ 5, 5 1s 5 2s, ಸೊ ಎಕ್ಸ್ ಎಷ್ಟಾಯಿತು? 2 ಆಯಿತು. ಇಷ್ಟೇ ನೋಡ್ರಿ ಆನ್ಸರ್. ಸೊ ಇಲ್ಲಿಗೆ ನಮ್ಮ ಒಂದು ಇಂಪಾರ್ಟೆಂಟ್ ಪ್ರಶ್ನೆಗಳ ಒಂದು ವಿಡಿಯೋನ ಸಾಲ್ವ್ ಮಾಡಿ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಸೊ ನಿಮಗೆ ಈ ಒಂದು ಪ್ರಶ್ನೆಗಳ ಮೇಲೆ ಏನಾದರೂ ಡೌಟ್ ಇತ್ತು ಅಂದರೆ ಕಮೆಂಟ್ ಸೆಕ್ಷನಲ್ಲಿ ಮೆನ್ಷನ್ ಮಾಡಿ. ಇದು ನಿಮಗೆ ಇಷ್ಟ ಆಯಿತು ಅಂದರೆ, ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಹಾಗೂ ನಿಮ್ಮ ಫ್ರೆಂಡ್ ಜೊತೆಗೆ ಶೇರ್ ಮಾಡಿ. ಇನ್ನೂ ಚಾನಲ್ ಸಬ್ಸ್ಕ್ರೈಬ್ ಆಗಿ. ಸೊ ನಿಮಗೆ ಕೋರ್ಸ್ ಬಗ್ಗೆ ಗೊತ್ತಿರಬೇಕು. ಕೋರ್ಸ್ ಬಗ್ಗೆ ಡೀಟೇಲ್ಸ್ ಏನಾದರೂ ಬೇಕಂದರೆ ಈ ಒಂದು ನಂಬರ್ಗೆ ನೀವು ಟೆಕ್ಸ್ಟ್ ಮಾಡ್ಬೋದು, 996460000913. ಸೊ ಲ್ಯಾಂಡ್ ಸರ್ವೇರ್ ಕೋರ್ಸ್ ಆಗಲಿ, ರೈಲ್ವೆ JE ಕೋರ್ಸ್ ಅಥವಾ ಇನ್ನೂ ಬೇರೆ ಯಾವುದಾದ್ರೂ ಕೋರ್ಸ್ ಬಗ್ಗೆ ಇನ್ಫಾರ್ಮೇಷನ್ ಬೇಕಾಯ್ತಂದರೆ ಈ ಒಂದು ನಂಬರ್ಗೆ ಟೆಕ್ಸ್ಟ್ ಮಾಡಿ. ಸೊ ಇಷ್ಟು ಹೇಳ್ತಾ ವಿಡಿಯೋ ಎಂಡ್ ಮಾಡ್ತೇನೆ. ಎಲ್ಲರಿಗೂ ಧನ್ಯವಾದಗಳು. ಹ್ಯಾವ್ ಎ ನೈಸ್ ಡೇ.